Hi, hello friends, welcome back to my channel friends. ವಿಡಿಯೋ RRB NTPC ಗ್ರೂಪ್ ಡಿಗೆ ಸಂಬಂಧಪಟ್ಟಂತೆ ಈಗ ಕಾಲ್ ಆಗಿರ್ತಕ್ಕಂಥದ್ದು. ಸೊ ಅದಕ್ಕೆ ಸಂಬಂಧಪಟ್ಟಂತ ರೈಲ್ವೆ ಡಿಪಾರ್ಟ್ಮೆಂಟ್ಗೆ ಫಸ್ಟ್ ಪೇಪರ್ನ ಅಪ್ಲೋಡ್ ಮಾಡಿದೆ. ಸೆಕೆಂಡ್ ಪೇಪರ್ನ ನೋಡ್ತಾ ಹೋಗೋಣ. ರೈಲ್ವೆ ನೇಮಕಾತಿ ಪರೀಕ್ಷೆ ಗ್ರೂಪ್ ಡಿಗೆ ಸಂಬಂಧಪಟ್ಟಂತ ಮಾದರಿ ಪ್ರಶ್ನೆ ಪತ್ರಿಕೆ ಇದಾಗಿರುತ್ತೆ. ಸೊ ಫಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಮೊದಲ ಪ್ರಶ್ನೆ ಈ ರೀತಿ ಇದೆ. ಕೂದಲಿನ ವೈಜ್ಞಾನಿಕ ಅಧ್ಯಯನವನ್ನು ಏನೆಂದು ಕರೆಯುತ್ತಾರೆ? ನೋಡಿ ಫ್ರೆಂಡ್ಸ್, ಕೂದಲಿನ ವೈಜ್ಞಾನಿಕ ಅಧ್ಯಯನವನ್ನು ಏನೆಂದು ಕರೆಯುತ್ತಾರೆ? ಟ್ರೈಕಾಲಜಿ, ಅಂಕಾಲಜಿ, ಥಿಯಾಲಜಿ, ಫೋಮಾಲಜಿ ಅಂತ ಕೊಟ್ಟಿದ್ದಾರೆ. ಕೂದಲಿನ ವೈಜ್ಞಾನಿಕ ಅಧ್ಯಯನ ಏನು ಅಂತ ತಿಳ್ಕೊಳ್ಳೋದಕ್ಕೂ ಮೊದಲು ನಾವು 4 ಆಪ್ಷನ್ಸ್ಗಳನ್ನ ಏನಿದೆಯೋ ಅದರ ಒಂದು ಸ್ಟಡಿನೂ ಸಹ ನಾವು ಮಾಡ್ತಾ ಹೋಗಬೇಕಾಗುತ್ತೆ. ಫಸ್ಟ್ ಟ್ರೈಕಾಲಜಿ ಅಂತ ಹೇಳಿದರೆ ಕೂದಲಿನ ಬಗ್ಗೆ ಸ್ಟಡಿಯನ್ನು ಮಾಡ್ತಕ್ಕಂಥದ್ದು ನಾವು ಟ್ರೈಕಾಲಜಿ ಅಂತ ಹೇಳ್ತೀವಿ. ಇಟ್ ಮೀನ್ಸ್ ಕೂದಲಿನ ಅಥವಾ ನೆತ್ತಿಯ ತಲೆ ಏನಿದೆಯೋ ಸೊ ಅದರ ಬಗ್ಗೆ ಅಧ್ಯಯನ ಸ್ಟಡಿಯನ್ನು ಮಾಡ್ತಕ್ಕಂಥದ್ದು ನಾವು ಟ್ರೈಕಾಲಜಿ ಅಂತ ಹೇಳ್ತೀವಿ. ಆ್ಯಂಡ್ ಅಂಕಾಲಜಿ ಮೀನ್ಸ್ ಇದು ಬಂದು ಸ್ಟಡಿ ಆಫ್ ಕ್ಯಾನ್ಸರ್ ಅಥವಾ ಟ್ಯೂಮರ್ ಏನಂತ ಹೇಳ್ತೀವೋ ಕ್ಯಾನ್ಸರ್ ಬಗ್ಗೆ ಅದ್ರ ಬಗ್ಗೆ ಸ್ಟಡಿಯನ್ನು ಮಾಡ್ತಕ್ಕಂಥದ್ದು ಬಂದು ಅಂಕಾಲಜಿ, ಸ್ಟಡಿ ಆಫ್ ಕ್ಯಾನ್ಸರ್. ಓಕೆ. ಆ್ಯಂಡ್ ನೆಕ್ಸ್ಟ್ ಬಂದು ಥಿಯಾಲಜಿ. ಥಿಯೋ ಅಂತ ಹೇಳಿದ್ರೆ ಗೊತ್ತಿರುತ್ತೆ ನಮಗೆ. ಥಿಯೋ ಅಂತ ಹೇಳಿದ್ರೆ ಅಲ್ಲಿಗೆ ದೇವತೆ ಅಥವಾ ಧಾರ್ಮಿಕ ಅಥವಾ ಧರ್ಮದ ಬಗ್ಗೆ ಶಾಸ್ತ್ರ ಅಥವಾ ಧರ್ಮದ ಬಗ್ಗೆ ನಾವು ಅಧ್ಯಯನ ಸ್ಟಡಿಯನ್ನು ಮಾಡ್ತಕ್ಕಂಥದ್ದು ನಾವು ಥಿಯಾಲಜಿ ಅಂತ ಹೇಳ್ತೀವಿ. ಇಟ್ ಮೀನ್ಸ್ ಧರ್ಮಶಾಸ್ತ್ರ ಅಥವಾ ದೇವತೆಗಳ ಬಗ್ಗೆ ಅಧ್ಯಯನ ಅಥವಾ ಧಾರ್ಮಿಕ ವಿಚಾರಣೆಗಳ ಬಗ್ಗೆ ಅಧ್ಯಯನವನ್ನು ಮಾಡ್ತಕ್ಕಂಥದ್ದು ಆಗಿರುತ್ತೆ. ಇನ್ನು ಲಾಸ್ಟ್ ಒನ್ ಬಂದು ಫೋಮಾಲಜಿ. ಫೋಮಾಲಜಿ ಅಂತ ಅಂದರೆ ಏನು? ಫೋಮಾ ಅಂತ ಹೇಳಿದ್ರಲ್ಲಿ ಫ್ರೂಟ್ಸ್ ಅಂತಕ್ಕಂಥ ಅರ್ಥ ಬರುತ್ತೆ ನಮಗೆ. ಸೊ ಫೋಮಾಲಜಿ ಮೀನ್ಸ್ ಅದು ಫ್ರೂಟ್ಸ್ನ ಬಗ್ಗೆ ಅಧ್ಯಯನ ಮಾಡ್ತಾರೆ, ಸ್ಟಡಿ ಆಫ್ ಫ್ರೂಟ್ಸ್, ಮತ್ತು ಅದನ್ನು ಯಾವ ರೀತಿ ಕಲ್ಟಿವೇಟ್ ಮಾಡ್ತಾರೆ, ಮೀನ್ಸ್ ಅದರ ಒಂದು ಕೃಷಿಯನ್ನು ಯಾವ ರೀತಿ ಮಾಡ್ತಾರೆ, ಅದನ್ನು ಯಾವ ರೀತಿ ಬೆಳೀತಾರೆ ಅಂತಕ್ಕಂಥದ್ದನ್ನು ನಾವು ಸ್ಟಡಿಯನ್ನು ಮಾಡ್ತಕ್ಕಂಥದ್ದು. ಇಟ್ ಮೀನ್ಸ್ ಓವರಾಲ್ ಆಗಿ ಹೇಳ್ಬೇಕಂತ ಹೇಳಿದ್ರೆ ಫ್ರೂಟ್ಸ್ ಹಣ್ಣುಗಳ ಬಗ್ಗೆ ಅಧ್ಯಯನ ಅಥವಾ ಹಣ್ಣುಗಳನ್ನು ಬೆಳೀತಕ್ಕಂಥ ಕೃಷಿಯನ್ನು ಮಾಡ್ತಕ್ಕಂಥದ್ರ ಬಗ್ಗೆ ಅಧ್ಯಯನವನ್ನು ಮಾಡ್ತಕ್ಕಂಥ ನಾವು ಫೋಮಾಲಜಿ ಅಂತ ಹೇಳ್ತೀವಿ. ಓಕೆ. ಸೊ ಇದು ಒಂದು ಫ್ರೂಟ್ಸ್ ಬಗ್ಗೆ ಆಯಿತು. ಥಿಯಾಲಜಿ ಅಂತ ಹೇಳಿದ್ರೆ ಧರ್ಮದ ಬಗ್ಗೆ ಮಾಡ್ತಕ್ಕಂಥದ್ದು. ಅಂಕಾಲಜಿ ಅಂತ ಹೇಳಿದ್ರೆ ಕ್ಯಾನ್ಸರ್ ಬಗ್ಗೆ ಸ್ಟಡಿಯನ್ನು ಮಾಡ್ತಕ್ಕಂಥದ್ದು. ಟ್ರೈಕಾಲಜಿ ಅಂತ ಹೇಳಿದ್ರೆ ಕೂದಲಿನ ಒಂದು ಅಧ್ಯಯನವನ್ನು ಮಾಡ್ತಕ್ಕಂಥದ್ದನ್ನ ನಾವು ಟ್ರೈಕಾಲಜಿ ಅಂತ ಹೇಳ್ತೀವಿ. ಆನ್ಸರ್ ಆಪ್ಷನ್ 1. ಆ್ಯಂಡ್ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ನೀಲಕಂಠೇಶ್ವರ ನಾಟ್ಯ ಸೇವಾ ಸಂಘ ಇರುವ ಜಿಲ್ಲೆ ಯಾವುದು ಅಂತ ಕೇಳಿದರೆ, ನೀಲಕಂಠೇಶ್ವರ ನಾಟ್ಯ ಸೇವಾ ಸಂಘ ಇರುವ ಜಿಲ್ಲೆ ಯಾವುದು ಅಂತ ಹೇಳಿದರೆ ಅದು ಬಂದು ಶಿವಮೊಗ್ಗದಲ್ಲಿ ಇರ್ತಕ್ಕಂಥದ್ದು. ಆಪ್ಷನ್ 2 ಶಿವಮೊಗ್ಗ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ನೋಡಿ ಹೀಗೆ ರೀತಿದೆ. ಈ ಕೆಳಗಿನ ಯಾವ ದಿನವನ್ನು ಹುತಾತ್ಮರ ದಿನವನ್ನಾಗಿ ಆಚರಿಸಲಾಗುತ್ತದೆ? ಹುತಾತ್ಮರ ದಿನವನ್ನಾಗಿ ಆಚರಿಸಲಾಗುತ್ತದೆ ಅಂತ ಕೇಳಿದರೆ, ಸೊ ಡಿಸೆಂಬರ್ 23 ಇದು ಬಂದು ನಾವು ರೈತರ ದಿನವನ್ನಾಗಿ ಆಚರಣೆ ಮಾಡ್ತೀವಲ್ವಾ. ರೈತರ ದಿನ ಅಥವಾ ಕಿಸಾನ್ ಡೇ ಅಂತ ಹೇಳ್ತೀವಿ. ರೈತರ ದಿನವನ್ನಾಗಿ ಆಚರಣೆನ ಮಾಡ್ತಕ್ಕಂಥದ್ದು. ಆ್ಯಂಡ್ ಡಿಸೆಂಬರ್ 7 ಇದು ಬಂದು ರಾಷ್ಟ್ರೀಯ ಧ್ವಜ ದಿನವನ್ನಾಗಿ ಆಚರಣೆಯನ್ನು ಮಾಡ್ತೀವಿ. ರಾಷ್ಟ್ರೀಯ ಧ್ವಜ ದಿನವನ್ನಾಗಿ ಆಚರಣೆಯನ್ನು ಮಾಡ್ತಕ್ಕಂಥದ್ದು. ಇನ್ನು ಅಕ್ಟೋಬರ್ 2 ಏನಿದೆಯೋ ಇದು ಬಂದು ನಾವು ಗಾಂಧಿ ಜಯಂತಿಯ ಜೊತೆಗೆ ವಿಶ್ವ ಕುಷ್ಠರೋಗ ನಿವಾರಣಾ ದಿನವನ್ನಾಗಿ ಸಹ ಆಚರಣೆಯನ್ನು ಮಾಡ್ತೀವಿ. ವಿಶ್ವ ಕುಷ್ಠರೋಗ ನಿವಾರಣಾ ದಿನವನ್ನಾಗಿ ಅಕ್ಟೋಬರ್ 2 ಗಾಂಧಿ ಜಯಂತಿ 2 ಸಹ ನಾವು ಆಚರಣೆಯನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ. ಇನ್ನು ಲಾಸ್ಟ್ ಜನವರಿ 30 ಏನಿದೆಯೋ ಇದು ಬಂದು ನಾವು ಹುತಾತ್ಮರ ದಿನವನ್ನಾಗಿ ಆಚರಣೆಯನ್ನು ಮಾಡ್ತಕ್ಕಂಥ. ಆಪ್ಷನ್ 4 ಹುತಾತ್ಮರ ದಿನವನ್ನಾಗಿ. ಇನ್ನು ಜನವರಿ 30 ಹುತಾತ್ಮರ ದಿನವನ್ನು ಏನಕ್ಕಾಗಿ ಆಚರಣೆಯನ್ನು ಮಾಡ್ತಾರೆ ಅಂತೇಳಿ 1948 ಏನಿದೆಯೋ 1948 ಜನವರಿ 30ರಂದು ಈ ಒಂದು ಹೋರಾಟಗಾರ ಒಂದು ಇದನ್ನ ನೆನೆಸ್ಕೊಳ್ತಾ, ಇಟ್ ಮೀನ್ಸ್ ಮಹಾತ್ಮ ಗಾಂಧೀಜಿ ಏನಿರ್ತಾರೋ ಅವರನ್ನು ನಾಥುರಾಮ್ ಗೂಡ್ಸಿರೋರು ಆ ಒಂದು ಟೈಮಲ್ಲಿ ಕೊಲ್ತಕ್ಕಂಥದ್ದಾಗುತ್ತೆ. ಸೊ ಹಾಗಾಗಿ ಆ ಒಂದು ಡೇನ ಇಟ್ ಮೀನ್ಸ್ ಜನವರಿ 30 1948 ಅವರೇನು ಮರಣವನ್ನು ಹೊಂತಾರೋ ಮಹಾತ್ಮ ಗಾಂಧೀಜಿಯವರು, ಅವರ ಒಂದು ನೆನಪಿಗಾಗಿ ಅಥವಾ ಹೋರಾಟಗಾರರ ಒಂದು ನೆನಪಿಗೋಸ್ಕರ ಈ ಒಂದು ಜನವರಿ 30 ಪ್ರತಿ ವರ್ಷ ಹುತಾತ್ಮರ ದಿನವನ್ನಾಗಿ, ರಾಷ್ಟ್ರೀಯ ಹುತಾತ್ಮರ ದಿನವನ್ನಾಗಿ ಆಚರಣೆಯನ್ನು ಮಾಡ್ತಕ್ಕಂಥದ್ದು. ಅವತ್ತು ಮಹಾತ್ಮ ಗಾಂಧೀಜಿಯವರು ಮರಣವನ್ನು ಹೊಂದಿರತಕ್ಕಂಥ ಒಂದು ಡೇ ಆಗಿರುತ್ತೆ. ಇನ್ನು ನೆಕ್ಸ್ಟ್ ನಾವು ನೋಡ್ತಾ ಹೋದರೆ ನೋಡಿ ಕ್ವಶನ್ ಹೀಗಿದೆ. ವೈದ್ಯರನ್ನು ಶಿಕ್ಷಕರೆಂದು, ಶಿಕ್ಷಕರನ್ನು ಡ್ರೈವರ್ ಎಂದು, ಡ್ರೈವರನ್ನು ಪೊಲೀಸ್ ಎಂದು, ಪೊಲೀಸರನ್ನು ಗುಮಾಸ್ತರೆಂದು ಸಂಕೇತಿಸಲಾಗಿದೆ. ಹಾಗಾದರೆ ಶಾಲೆಯಲ್ಲಿ ಬೋಧನೆ ಮಾಡುವವರು ಯಾರು ಅಂತ ಕೇಳಿದರೆ, ಫಸ್ಟ್ ಇಲ್ಲಿ ನಿಮಗೆ ಒಂದು ಕನ್ಫ್ಯೂಷನ್ ಆಗೋದೇನು ಗೊತ್ತಾ? ಸೊ ಇಲ್ಲಿ ವೈದ್ಯರನ್ನ ಶಿಕ್ಷಕರಂತ ತಗೊಳ್ತೀವಿ, ಶಿಕ್ಷಕರನ್ನ ಡ್ರೈವರ್ ಅಂತ ತಗೊಳ್ತೀವಿ, ಹೌದಲ್ವಾ? ಸೊ ಇಲ್ಲಿ ತಗೊಂಡಾಗ ನಾವು ಡ್ರೈವರ್ನ ಶಿಕ್ಷಕರು ಅಂದ್ಕೋಬೇಕಾ ಅಥವಾ ಶಿಕ್ಷಕರನ್ನ ಡ್ರೈವರ್ ಅಂದ್ಕೋಬೇಕಾ ಅಂತಕ್ಕಂಥ ಫಸ್ಟ್ ನೀವು ತಿಳ್ಕೊಳ್ಬೇಕಾಗುತ್ತೆ. ಓಕೆ. ಫಸ್ಟ್ ಒಂದು ಹಾರ್ಡಲ್ಲಿ ಬರ್ಕೊಳ್ತಾ ಹೋಗೋಣ. ವೈದ್ಯರನ್ನ ಶಿಕ್ಷಕರೆಂದು ಅಂತ ಹೇಳಿದಾಗ ವೈದ್ಯರು, ಡಾಕ್ಟರ್ ಅಂತ ತಗೊಂಡಾಗ ವಿ ಅಂತ ತಗೊಳ್ತೇನೆ, ವೈದ್ಯರು.
ಶಿಕ್ಷಕರು ಎಸ್ ಅಂತ ತಗೊಂಡಿದ್ದೀನಿ ಇಲ್ಲಿ. ಆ್ಯಂಡ್ ನೆಕ್ಸ್ಟು ಶಿಕ್ಷಕರನ್ನು ಡ್ರೈವರ್ ಅಂತ ಹೇಳ್ತಾರೆ, ಶಿಕ್ಷಕರನ್ನು ಡ್ರೈವರ್ ಅಂತ ಹೇಳ್ತಕ್ಕಂಥದ್ದು. ಅದಾದ ನಂತರ ಡ್ರೈವರನ್ನು ಪೊಲೀಸ್ ಅಂತ ಹೇಳ್ತಕ್ಕಂಥದ್ದು, ಪೊಲೀಸನ್ನು ಗುಮಾಸ್ತ ಅಂತ ಹೇಳ್ತಾರೆ. ಹಾಗಾದರೆ ಇಲ್ಲಿ ಶಾಲೆಯಲ್ಲಿ ಬೋಧನೆ ಮಾಡುವವರು ಯಾರು? ವೈದ್ಯರನ್ನು ಶಿಕ್ಷಕರು ಅಂದ್ಕೊಂಡ್ರೆ, ಶಿಕ್ಷಕರನ್ನು ಡ್ರೈವರ್ ಅಂದ್ಕೊಂಡ್ರೆ ಅರ್ಥ ಮಾಡ್ಕೊಳ್ಳಿ. ಈಗ ಶಿಕ್ಷಕರು ನಾವು ವೈದ್ಯರನ್ನ ತೊಗೊಳ್ಬೇಕಾ ಅಥವಾ ಡ್ರೈವರ್ನ ತೊಗೊಳ್ಬೇಕಾ ಅಂತಕ್ಕಂಥದ್ದು ಕನ್ಫ್ಯೂಷನ್ ಫಸ್ಟ್ ಇಲ್ಲಿ ಶುರು ಆಗ್ತಕ್ಕಂಥದ್ದಾಗಿರುತ್ತೆ. ಆದರೆ ಇಲ್ಲಿ ಶಿಕ್ಷಕರನ್ನ ನಾವು ಡ್ರೈವರ್ ಅಂತ ಅಂದ್ಕೊಂಡ್ರೆ ಪಾಠ ಮಾಡ್ತಕ್ಕಂಥ ಯಾರಲ್ಲಿ ಡ್ರೈವರ್ಗಳಾಗಿರ್ತಾರೆ. ವೈದ್ಯರೆಲ್ಲ ಶಿಕ್ಷಕರು ಅಂತ ತಗೊಂಡಾಗ ಶಾಲೆಯಲ್ಲಿ ಬೋಧನೆ ಮಾಡೋರು ಯಾರು ಅಂತ ಹೇಳಿದ್ರೆ ಶಿಕ್ಷಕರು. ಶಿಕ್ಷಕರು ಯಾರಿಲ್ಲಾಗ ಡ್ರೈವರ್ ಆಗ್ತಕ್ಕಂಥದ್ದು. ಆಪ್ಷನ್ 3 ಡ್ರೈವರ್. ಸೊ ಈ ಪಾಯಿಂಟನ್ನು ನೆನಪಲ್ಲಿ ಇಟ್ಕೊಳ್ಳಿ. ವೈದ್ಯರನ್ನು ಇಲ್ಲಿ ಔಷಧಿಯನ್ನು ಕೊಡ್ತಕ್ಕಂಥವ್ರು ಯಾರು ಅಂತ ಹೇಳಿದಾಗ ಆಗ ಶಿಕ್ಷಕರು ಬರ್ತಾರೆ. ಪಾಠವನ್ನು ಮಾಡ್ತಕ್ಕಂಥವ್ರು ಯಾರು ಅಂತ ಹೇಳಿದ್ರೆ ಡ್ರೈವರ್ ಬರ್ತಾರೆ. ಓಕೆ, ಡ್ರೈವರನ್ನು ಪೊಲೀಸ್ ಅಂತ ಅಂದ್ಕೊಂಡ್ರೆ ನಾವು ಪೊಲೀಸರು. ಸೊ ಅವಾಗ ಅಲ್ಲಿ ಆ ಒಂದು ಸ್ಥಾನಕ್ಕೆ ಮುಂದೆ ಯಾರು ಬರ್ತಾರೋ ಸೊ ಅವ್ರನ್ನ ನಾವು ತಗೊಳ್ತಾ ಹೋಗಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಈ ಕೆಳಗಿನಲ್ಲಿ ಯಾವುದು ಸಾರ್ಕ್ನ ಸದಸ್ಯ ರಾಷ್ಟ್ರವಲ್ಲ ಅಂತ ಕೇಳಿದ್ದಾರೆ. ಸೊ ನೋಡಿ ಫ್ರೆಂಡ್ಸ್, ಸಾರ್ಕ್ನಲ್ಲಿ ಒಟ್ಟು ಸದಸ್ಯ ರಾಷ್ಟ್ರಗಳು ಬರ್ತಕ್ಕಂಥದ್ದು ಎಷ್ಟಂತ ಹೇಳಿದರೆ 8 ದೇಶಗಳು ಅಥವಾ 8 ರಾಷ್ಟ್ರಗಳು ಬರ್ತಕ್ಕಂಥದ್ದು ಸಾರ್ಕ್ನಲ್ಲಿ. ಇದು ಬಂದು ಡಿಸೆಂಬರ್ 8, 1985 ಸ್ಥಾಪನೆ ಆಗುತ್ತೆ. ಡಿಸೆಂಬರ್ 8, 1985 ಒಟ್ಟು 8 ದೇಶಗಳ ಒಂದು ಸದಸ್ಯತ್ವದಲ್ಲಿ ಈ ಒಂದು ಸಾರ್ಕ್ ಅಂತಕ್ಕಂಥದ್ದು ರಚನೆಯನ್ನು ಆಗ್ತಕ್ಕಂಥದ್ದು ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಕೇಳಿರ್ತಕ್ಕಂಥ ಪಾಯಿಂಟು ಯಾವ ಒಂದು ರಾಷ್ಟ್ರ ಸದಸ್ಯತ್ವವನ್ನು ಪಡ್ಕೊಂಡಿಲ್ಲ ಅಂತಕ್ಕಂಥದ್ದು. ಇಲ್ಲಿ ಬರ್ತಕ್ಕಂಥ ಮೇಯ್ನಾಗಿ ನಾವು ನೋಡ್ತಾ ಹೋದಾಗೆ ಭಾರತ ಬರುತ್ತೆ, ಪಾಕಿಸ್ತಾನ ಬರುತ್ತೆ, ಅದಾದ ನಂತರ ಆಫ್ಘಾನಿಸ್ತಾನನೂ ಸಹ ಬರುತ್ತೆ. ಚೀನಾ ಬರುತ್ತಾ? ನೋ ಚೀನಾ ಬರೋದಿಲ್ಲ. ನೇಪಾಳ ಬರುತ್ತೆ, ನೇಪಾಳ, ಬಾಂಗ್ಲಾದೇಶ ಬರುತ್ತೆ, ಆ್ಯಂಡ್ ಶ್ರೀಲಂಕಾ ಬರುತ್ತೆ, ಭೂತಾನ್, ಮಾಲ್ಡೀವ್ಸ್. ಓಕೆ, ಭಾರತ, ಪಾಕಿಸ್ತಾನ, ಆಫ್ಘಾನಿಸ್ತಾನ, ನೇಪಾಳ, ಶ್ರೀಲಂಕಾ ಆ್ಯಂಡ್ ಭೂತಾನ್, ಮಾಲ್ಡೀವ್ಸ್, ಬಾಂಗ್ಲಾದೇಶ. ಸೊ ಇಷ್ಟು ಒಟ್ಟು 8 ದೇಶಗಳು ಬರ್ತಕ್ಕಂಥದ್ದು. ಚೀನಾ ಅದರಲ್ಲಿ ಸೇರ್ಕೊಳ್ಳೋದಿಲ್ಲ. ಹಾಗೆ ಆನ್ಸರು ಆಪ್ಷನ್ 3 ಚೀನಾ ಇಸ್ ದ ರೈಟ್ ಆನ್ಸರ್. ಆ್ಯಂಡ್ ನೆಕ್ಸ್ಟು ಪ್ರಶ್ನೆ ಹೀಗಿದೆ. ರಾಜೇಶನು ಪಶ್ಚಿಮ ದಿಕ್ಕಿಗೆ 1 ಕಿಲೋಮೀಟರ್ ನಡೆಯುತ್ತಾನೆ. ನಂತರ 180 ಡಿಗ್ರಿ ಹಿಂದಕ್ಕೆ ತಿರುಗಿ ಅರ್ಧ ಕಿಲೋಮೀಟರ್ ನಡೆಯುತ್ತಾನೆ. ಆತನು 90 ಡಿಗ್ರಿ ಬಲಕ್ಕೆ ತಿರುಗಿ 1 ಕಿಲೋಮೀಟರ್ ನಡೆಯುತ್ತಾನೆ. ಈಗ ಅವನು ಯಾವ ದಿಕ್ಕಿಗೆ ಮುಖ ಮಾಡಿದ್ದಾನೆ? ಸೊ ನೀವು ಇಲ್ಲಿ 2 ಪಾಯಿಂಟನ್ನು ಅಬ್ಸರ್ವ್ ಮಾಡ್ತಾ ಹೋಗಿ. ಯಾಕಂದರೆ RRBಗೆ ನೀವು ಸ್ಟಡಿಯನ್ನು ಮಾಡ್ತಿರೋದ್ರಿಂದ ನೀವು ಬೇಸಿಕ್ಕಿಂದಲೂ ಸಹ ಬರಬೇಕು. ಜಸ್ಟ್ ಆನ್ಸರ್ ತಿಳ್ಕೊಂಡ್ರೆ ಸಾಕಾಗೋದಿಲ್ಲ, ಅದನ್ನು ಮಾಡ್ತಕ್ಕಂಥ ಮೆಥಡು ಸಹ ಅಷ್ಟೇ ಮುಖ್ಯ ಆಗಿರುತ್ತೆ. ಅದರಲ್ಲೂ ಸಹ ಮೆಂಟಲ್ ಎಬಿಲಿಟಿ ಆ್ಯಂಡ್ ಮ್ಯಾಥ್ಸ್ ಅಂತ ಹೇಳಿದ್ರೆ ನೀವು ಜಸ್ಟ್ ಮೇನ್ ಬೇಸಿಕ್ ಏನಿರುತ್ತೋ ಮತ್ತು ಒಂದು ಕ್ವಶನ್ ಒಂದು ಪ್ರಾಬ್ಲಮ್ನ ನೀವು ಸಾಲ್ವ್ ಮಾಡ್ತಾ ಹೋದರೆ ಅದಕ್ಕೆ ರಿಲೇಟೆಡಾಗಿ ಎಷ್ಟೇ ಪ್ರಾಬ್ಲಮ್ಸ್ ಕೊಟ್ಟರು ನಾವು ಆರಾಮಾಗಿ ಸಾಲ್ವ್ನ ಮಾಡ್ಬೋದಾಗಿರುತ್ತೆ. ಫಸ್ಟ್ ನೀವು ಚೆನ್ನಾಗಿ ತಿಳ್ಕೊಂಡಿರಬೇಕಾಗುತ್ತೆ ಮ್ಯಾಥ್ಸ್ ಮಾಡ್ತೀವಿ ಅಂತ ಹೇಳಿದಾಗ. ಓಕೆ, ಸೊ ನೋಡಿ ಇಲ್ಲಿ ಫಸ್ಟ್ ನೀವೇನು ತಿಳ್ಕೊಬೇಕು? ದಿಕ್ಕುಗಳನ್ನು ತಿಳ್ಕೊಳ್ಬೇಕು, ಒಂದು ಪಾಯಿಂಟು. 2ನೇ ಪಾಯಿಂಟ್ ಏನಂತ ಹೇಳಿದ್ರೆ ಡಿಗ್ರಿಗಳನ್ನು ತಿಳ್ಕೊಳ್ಬೇಕಾಗುತ್ತೆ. ಡಿಗ್ರಿ ಅಂತ ಕೊಟ್ಟಾಗ ನೋಡಿ, ಇದು ಡಿಗ್ರಿಗೆ ತೊಗೊಳ್ಳೋಣ, ಇದು ದಿಕ್ಕಿಗೆ ತೊಗೊಳ್ಳೋಣ. ದಿಕ್ಕೇನಾಗುತ್ತೆ? ಇದು ಪೂರ್ವ ಬರುತ್ತೆ, ಈಸ್ಟು, ಪಶ್ಚಿಮ ವೆಸ್ಟು, ಆ್ಯಂಡ್ ಉತ್ತರ ನಾರ್ತ್, ದಕ್ಷಿಣ ಸೌತ್ ಆಯಿತು. ಇಲ್ಲಿ ಸಬ್ ದಿಕ್ಕುಗಳು ಸಹ ಬರುತ್ತೆ, ಸಬ್ ಡೈರೆಕ್ಷನ್ಸ್ ಅಂತ ಏನು ಹೇಳ್ತೀವಿ, ಉಪದಿಕ್ಕುಗಳು. ಸೊ ಅದನ್ನು ಸಹ ನೀವು ನೋಡ್ಕೊಳ್ತಾ ಹೋಗ್ಬೇಕಾಗುತ್ತೆ. ನೋಡಿ ಇದಕ್ಕೆ ಟ್ರಿಕ್ ಅಂತ ಹೇಳಿದ್ರೆ ನೋಡಿ, ಆನೆ ವಾಯು ಹಿಡಿದಿದೆ. ಓಕೆ, ಆನೆಗೆ ವಾಯು ಹಿಡಿದಿದೆ. ಸೊ ಇಲ್ಲಿ ಆಗ್ನೇಯ, ನೈಋತ್ಯ, ವಾಯುವ್ಯ, ಈಶಾನ್ಯ. ಸೊ ಈ ರೀತಿ ನೀವು ದಿಕ್ಕುಗಳನ್ನು ನೋಡ್ಕೊಳ್ಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ನಾವು ನೋಡ್ತಾ ಹೋದರೆ ಇಲ್ಲಿ ಡಿಗ್ರಿಗಳೇನು ಕೊಟ್ಟಿದ್ದಾರೆ ನೋಡಿ, ಇಲ್ಲಿಂದ ಇಲ್ಲಿಗೆ 90 ಡಿಗ್ರಿ ಇರುತ್ತೆ, 90 ಡಿಗ್ರಿ. ಓಕೆ, ಸೊ ಆ್ಯಂಡ್ ನೆಕ್ಸ್ಟ್ ಏನಾಗುತ್ತೆ? ಇಲ್ಲಿಂದ ಇಲ್ಲಿ 90 ಡಿಗ್ರಿ ಅಂದರೆ ಇಲ್ಲಿಂದ ಇಲ್ಲಿಗೆ 180 ಡಿಗ್ರಿ, 180. ಆ್ಯಂಡ್ ನೆಕ್ಸ್ಟು ಇಲ್ಲಿಂದ ಇಲ್ಲಿಗೆ 270. ಟೋಟಲಾಗಿ ಒಂದು ರೌಂಡ್ ಆಗ್ತೀವಿ ಅಂದರೆ ನಿಮಗೆ 360 ಡಿಗ್ರಿ. ಈ ಪಾಯಿಂಟಿಂದ ಮತ್ತೆ ಅದೇ ಪಾಯಿಂಟ್ ಬಂದು ನಿಂತ್ಕೊಳ್ತೀವಿ ಅಂತ ಹೇಳಿದ್ರೆ 360 ಡಿಗ್ರಿ ಆಗುತ್ತೆ. ಸೊ ಇದು ನಿಮಗೆ ಡೈರೆಕ್ಷನ್ಸ್ ಮತ್ತು ಈ ಒಂದು ಹ್ಯಾಂಗಲ್ಸ್ಗಳು ನಿಮಗೆ ಚೆನ್ನಾಗಿ ಗೊತ್ತಿರಬೇಕಾಗಿರುತ್ತೆ. ಫಸ್ಟ್ ಏನು ಕೊಟ್ಟಿದ್ದಾರೆ? ರಾಜೇಶನು ಪಶ್ಚಿಮ ದಿಕ್ಕಿಗೆ 1 ಕಿಲೋಮೀಟರ್ ನಡೀತಾನೆ. ಸೊ ಇದು ಅವನ ಮನೆ ಅಥವಾ ನಿಂತಿರ್ತಕ್ಕಂಥ ಒಂದು ಪಾಯಿಂಟ್ ಅಂತ ತೊಗೊಂಡ್ರೆ ಪಶ್ಚಿಮ ದಿಕ್ಕು ಇಲ್ಲಿದೆ, 1 ಕಿಲೋಮೀಟರ್ ನಡೀತಾನೆ ಮುಂದಕ್ಕೆ. ಓಕೆ, 1 ಕಿಲೋಮೀಟರ್ ಬರ್ತಾನೆ.
ನಂತರ 180 ಡಿಗ್ರಿ ಹಿಂದಕ್ಕೆ ತಿರುಗಿ. ಸೊ ನೋಡಿ ಇಲ್ಲಿದ್ದಾನೆ ಅಂತ ಹೇಳಿದ್ರೆ ಅವನು ಇಲ್ಲಿಗೆ ಬಂದ ಮುಂದೆ ಇದಕ್ಕೆ ಪಶ್ಚಿಮಕ್ಕೆ ಮುಖವನ್ನು ಮಾಡಿದ್ದಾನೆ. ಸೊ 180 ಡಿಗ್ರಿ ಅಂತ ಹೇಳಿದ್ರೆ ಫುಲ್ ಏನು ಮಾಡ್ತಾನೆ, ಒಂದು ರಿವರ್ಸನ್ನು ಹಾಕ್ತಾನೆ. ಸೊ ಈ ಕಡೆ ಮುಖ ಮಾಡೋನು ಈ ಕಡೆ ಮುಖಕ್ಕೆ ಬರ್ತಾನೆ. ಇಟ್ ಮೀನ್ಸ್ ಇದೇ ಸೇಮ್ ಪ್ಲೇಸು. ಸೊ ಮುಂದೆ ಇರೋನು ಹಿಂದಕ್ಕೆ ತಿರ್ಕೊಳ್ತಾನೆ. 180 ಡಿಗ್ರಿ ಅಂತ ಹೇಳಿದಾಗ ತಿರುಗಿ ಅರ್ಧ ಕಿಲೋಮೀಟ್ರ್ ಬರ್ತಾನೆ. ಸೊ 1 ಕಿಲೋಮೀಟ್ರ್ ಏನು ನಡೆದಿರ್ತಾನೆ, ಅರ್ಧ ಕಿಲೋಮೀಟ್ರ್ ಬರ್ತಾನೆ. ನೆಕ್ಸ್ಟ್ ಏನಾಗುತ್ತೆ, ಆತನು 90 ಡಿಗ್ರಿ ಬಲಕ್ಕೆ ತಿರುಗಿ. ಸೊ ಇಲ್ಲಿದ್ದಾನೆ, ಪೂರ್ವಕ್ಕೆ ಮುಖ ಮಾಡ್ಕೊಂಡು ನಿಂತಿದ್ದಾನೆ. ಬಲಕ್ಕೆ ಅಂತ ಹೇಳಿದಾಗ ಹಿಂಗೆ ಬರ್ತಾನೆ. ಓಕೆ, ಸೊ ಬಲಕ್ಕೆ 90 ಡಿಗ್ರಿ ಬಂದಾಗ ಏನಾಗುತ್ತೆ, ಅವನು ಯಾವ ದಿಕ್ಕಿಗೆ ಮುಖ ಮಾಡಿದ್ದಾನೆ, 1 ಕಿಲೋಮೀಟ್ರ್ ಬರ್ತಾನೆ. ಈಗ ಅವನು ಯಾವ ದಿಕ್ಕಿಗೆ ಮುಖವನ್ನು ಮಾಡಿದ್ದಾನೆ, ಇಲ್ಲಿ ಒಂದು ಅರ್ಥ ಮಾಡ್ಕೊಳ್ಳಿ. ಸೊ ಇವನು ಹಿಂಗೆ ಬರ್ತಾನೆ ಅಂತ ಹೇಳಿದಾಗ ಇಲ್ಲಿ ದಕ್ಷಿಣಕ್ಕೆ ಮುಖವನ್ನು ಮಾಡಿರ್ತಾನೆ. ಓಕೆ, ಸೊ ಈ ಥರ ಬಂದರೆ ನೋಡಿ, ಇಲ್ಲಿ 45 ಡಿಗ್ರಿ ಅಂತ ಕೊಟ್ಟಿರೋನು ನೈಋತ್ಯ ಆಗ್ತಿತ್ತು. ಅವ್ನು 90 ಡಿಗ್ರಿ ಅಂತ ಇರೋದನ್ನ 90 ಡಿಗ್ರಿ ಹಿಂಗೆ ದಕ್ಷಿಣಕ್ಕೆ ಬರ್ತಾನೆ. ಸೊ ಹಾಗಾಗಿ ಇದು ದಕ್ಷಿಣಕ್ಕೆ ಮುಖವನ್ನು ಮಾಡಿರ್ತಕ್ಕಂಥದ್ದು. ಆಪ್ಷನ್ 4 ದಕ್ಷಿಣಕ್ಕೆ ಮುಖವನ್ನು ಮಾಡಿ ನಿಂತಿರ್ತಕ್ಕಂಥದ್ದು ಆಗಿರುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಎಸ್, ನಾನು 4 ಮಕ್ಕಳ ಕುಟುಂಬದಲ್ಲಿ ದೊಡ್ಡವನಾಗಿದ್ದೇನೆ. ನನ್ನ ತಂದೆಯ ಸಹೋದರನಿಗೆ ಒಬ್ಬ ಮಗನಿದ್ದಾನೆ. ನನಗೂ ಆ ಮಗುವಿಗೂ ಇರುವ ಸಂಬಂಧವೇನು? ಫ್ರೆಂಡ್ಸ್, ನಾನು 4 ಮಕ್ಕಳ ಕುಟುಂಬದಲ್ಲಿ ದೊಡ್ಡವನಾಗಿದೆ. ಇಟ್ ಮೀನ್ಸ್ 4 ಮಕ್ಕಳು ಇರ್ತಕ್ಕಂಥ ಒಂದು ಕುಟುಂಬದಲ್ಲಿ ಅವನು ದೊಡ್ಡವನಾಗಿರ್ತಕ್ಕಂಥದ್ದು. 4 ಜನ ಮಕ್ಕಳು. ಓಕೆ, ಅದಾದ ನಂತರ ನನ್ನ ತಂದೆಯ ಸಹೋದರನಿಗೆ, ಅಂದರೆ ತಂದೆ ಯಾರು, ಸಹೋದರ ಅಂತ ಹೇಳಿದಾಗ ಇವರಿಬ್ರು ಸಹ ಅಣ್ಣ ತಂದಿರಂದಾಗ ಈ 4 ಜನ ಏನಿರ್ತಾರೆ ಇವ್ರಿಗೂ ಸಹ ಅಲ್ಲಿಗೆ ಚಿಕ್ಕಪ್ಪ ದೊಡ್ಡಪ್ಪ ಅಥವಾ ತಂದೆ ಆಗ್ತಕ್ಕಂಥದ್ದಾಗಿರುತ್ತೆ. ಅಂದರೆ ನನ್ನ ತಂದೆಯ ಸಹೋದರನಿಗೆ ಒಬ್ಬ ಮಗ, ಈ ಸಹೋದರ ಏನಿದೆಯೋ ಇವನಿಗೂ ಸಹ ಒಬ್ಬ ಮಗ ಇದ್ದಾನೆ. ಸೊ ಇವರಿಬ್ರು ಅಣ್ಣ ತಂದಿರಂತ ಹೇಳಿದಾಗ ಇವರು ಮತ್ತು ಇವರು ಸಹ ಏನಾಗ್ತಾರೆ, ಅಣ್ಣ ತಂದಿರ ಆಗ್ತಾರೆ, ಹೌದಲ್ವಾ? ಸೊ ಅಲ್ಲಿಗೆ ಸಹೋದರರಾಗ್ತಕ್ಕಂಥದ್ದು. ಸೊ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಳು ಏನಾಗ್ತಾರೆ, ಅಣ್ಣ ತಂದಿರಾಗ್ತಾರೆ, ಸಹೋದರರಾಗ್ತಾರೆ. ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ, ತ್ರಿಪುರ ರಾಜ್ಯದ ರಾಜಧಾನಿ ಯಾವುದು? ಸೊ ವೆರಿ ಇಂಪಾರ್ಟೆಂಟು, ರಾಜ್ಯಗಳ ರಾಜಧಾನಿಗಳನ್ನು ಸಹ ನೋಡ್ಕೊಳ್ತಾ ಹೋಗ್ಬೇಕಾಗುತ್ತೆ ನೀವು. ಇಲ್ಲಿ ಕೊಟ್ಟಿದ್ದಾರೆ ತ್ರಿಪುರ ರಾಜ್ಯದ ರಾಜಧಾನಿ ಯಾವುದು ಅಂತ ಹೇಳಿದ್ರೆ, ಸೊ ನೋಡಿ ಇಲ್ಲಿ ಅಗರ್ತಲ ಬಂದು ತ್ರಿಪುರ ರಾಜ್ಯದ ರಾಜಧಾನಿ ಆಗುತ್ತೆ. ಆ್ಯಂಡ್ ನೆಕ್ಸ್ಟು ರಾಯ್ಪುರ ಅಲ್ಲ, ರಾಯ್ಪುರ ಇದು ರಾಯ್ಪುರ ಬಂದು ಛತ್ತೀಸ್ಗಢದ ಒಂದು ರಾಜಧಾನಿಯಾಗಿರುತ್ತೆ. ಆ್ಯಂಡ್ ಕೋಹಿಮಾ ಯಾವುದು ಅಂತೇಳಿ ನಾಗಾಲ್ಯಾಂಡು. ಶಿಲಾಂಗ್ ಬಂದು ಮೇಘಾಲಯ. ಓಕೆ, ಸೊ ಮೇಘಾಲಯ, ಶಿಲಾಂಗ್, ನಾಗಾಲ್ಯಾಂಡ್ ಬಂದು ಕೋಹಿಮಾ, ಛತ್ತೀಸ್ಗಢ ಬಂದು ರಾಯ್ಪುರ, ತ್ರಿಪುರದ ರಾಜಧಾನಿ ಬಂದು ಅಗರ್ತಲ. ಹಾಗಾಗಿ ಇಲ್ಲಿ ಆನ್ಸರು ಆಪ್ಷನ್ 1 ಅಗರ್ತಲ ಆಗಿರುತ್ತೆ. ಮುಂದಿನ ಪ್ರಶ್ನೆ ಹೀಗಿದೆ, ಡೇವಿಸ್ ಕಪ್ ಯಾವ ಕ್ರೀಡೆಗೆ ಸಂಬಂಧಿಸಿದೆ? ಡೇವಿಸ್ ಕಪ್ ಎಂಬುದು ಯಾವ ಕ್ರೀಡೆಗೆ ಸಂಬಂಧಿಸಿದ ಒಂದು ಪದ ಅಂತ ಹೇಳಿದ್ರೆ ಇದು ಬಂದು ಟೆನ್ನಿಸ್. ಆಪ್ಷನ್ 3 ಟೆನ್ನಿಸ್ಗೆ ಸಂಬಂಧಪಟ್ಟಂಥ ಒಂದು ವರ್ಡು ಡೇವಿಸ್ ಕಪ್ ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟು, ಜೆಮ್ಶೆಡ್ಪುರ ಕೆಳಗಿನ ಯಾವ ಕೈಗಾರಿಕೆಗೆ ಪ್ರಸಿದ್ಧಿಯಾಗಿದೆ? ಜೆಮ್ಶೆಡ್ಪುರ ಕೆಳಗಿನ ಯಾವ ಕೈಗಾರಿಕೆಗೆ ಪ್ರಸಿದ್ಧಿಯಾಗಿದೆ? ಉತ್ತರ ಅಂತ ಹೇಳಿದ್ರೆ ಕಬ್ಬಿಣ ಮತ್ತು ಉಕ್ಕು. ಸೊ ನಮಗೆಲ್ಲ ಮೋಸ್ಟ್ ಆಫ್ ಆಲ್ ಗೊತ್ತಿರೋ ಹಾಗೆ ಜೆಮ್ಶೆಡ್ಪುರ ಅಂತಕ್ಕಂಥದ್ದು ಇಟ್ ಮೀನ್ಸ್ ಭಾರತದಲ್ಲೇ ಪ್ರಪ್ರಥಮವಾಗಿ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯನ್ನು 1874ರಲ್ಲಿ ಏನಾಗುತ್ತೆ, ಪಶ್ಚಿಮ ಬಂಗಾಳದ ಕುಲ್ತಿ ಎಂಬಲ್ಲಿ ಬೆಂಗಲ್ ಪೆರನ್ ಕಂಪನಿನ ಸ್ಥಾಪನೆಯನ್ನು ಮಾಡ್ತಾರೆ ಪ್ರಪ್ರಥಮವಾಗಿ. ಆದರೆ ಅದು ಲೆಕ್ಕ ತಗೊಳ್ಳೋದಿಲ್ಲ. ಬಟ್ ಅದಾದ ನಂತರ ಬರ್ತಕ್ಕಂಥದ್ದು ಯಾವುದು ಅಂತ ಹೇಳಿದರೆ ಜೆಮ್ಶೆಡ್ಪುರ, ಜಾರ್ಖಂಡಲ್ಲಿ ಬರ್ತಕ್ಕಂಥದ್ದು. ಇದು ಜಾರ್ಖಂಡಲ್ಲಿ ಜೆಮ್ಶೆಡ್ಪುರ ಅಂತಕ್ಕಂಥದ್ದು. ಇದು ಬಂದು ಟಾಟಾ ಮತ್ತು ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ 1907ರಲ್ಲಿ ಸ್ಥಾಪನೆ ಆಗುತ್ತೆ, 1907ರಲ್ಲಿ. ಸೊ ಇದಕ್ಕಿಂತ ಮೊದಲು ಬರ್ತಕ್ಕಂಥದ್ದು 1874ರಲ್ಲಿ ಪಶ್ಚಿಮ ಬಂಗಾಳದ ಕುಲ್ತಿ ಅಂತಕ್ಕಂಥ ಒಂದು ಪ್ಲೇಸಲ್ಲಿ ಬೆಂಗಲ್ ಪೆರನ್ ಕಂಪನಿಯನ್ನು ಸ್ಥಾಪನೆಯನ್ನು ಮಾಡ್ತಕ್ಕಂಥದ್ದು ಫಸ್ಟ್ ಆಗಿರುತ್ತೆ. ಅದಾದ ನಂತರ ಟಾಟಾ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಬರುತ್ತೆ. ಅದಾದ ನಂತರ ವಿಶ್ವೇಶ್ವರಯ್ಯ ಬರುತ್ತೆ, ಸೊ ಕರ್ನಾಟಕದ ಮೇನ್ ಇಂಪಾರ್ಟೆಂಟ್. ಅದಾದ ನಂತರ ಭಾರತೀಯ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಬರುತ್ತೆ ಬರ್ನ್ಪುರದಲ್ಲಿ. ಹಿಂದೂಸ್ತಾನ್ ಬರುತ್ತೆ, ರೂರ್ಕೆಲಾ, ವೆರಿ ಇಂಪಾರ್ಟೆಂಟ್ ಇವೆಲ್ಲ. ಬೊಕಾರೋ ಬರುತ್ತೆ, ಬೊಕಾರೋದಲ್ಲಿ ಬಂದು ಜಾರ್ಖಂಡಲ್ಲಿ ಬರ್ತಕ್ಕಂಥದ್ದು.
ಎಸ್ ಆ್ಯಂಡ್ ನೆಕ್ಸ್ಟ್ ಸೇಲಂ ಅಂತ ವೆರಿ ಇಂಪಾರ್ಟೆಂಟ್, ತಮಿಳ್ನಾಡಲ್ಲಿ ಕಂಡು ಬರ್ತಕ್ಕಂಥದ್ದು. ವಿಶಾಖಪಟ್ಟಣ ಬಂದು ಆಂಧ್ರ ಪ್ರದೇಶದಲ್ಲಿ ಕಂಡು ಬರ್ತಕ್ಕಂಥದ್ದು, ತುಂಬ ಇಂಪಾರ್ಟೆಂಟ್. ಇವೆಲ್ಲ ಕಬ್ಬಿಣ ಮತ್ತು ಹುಕ್ಕಿನ ಕೈಗಾರಿಕೆಗಳಾಗಿರ್ತವೆ. ನೆಕ್ಸ್ಟ್ ನಾವು ನೋಡ್ತಾ ಹೋದರೆ, ಪೆರಿಯಾರ್ ವನ್ಯಜೀವಿಧಾಮ ಯಾವ ರಾಜ್ಯದಲ್ಲಿದೆ? ಪೆರಿಯಾರ್ ವನ್ಯಜೀವಿಧಾಮ ಯಾವ ರಾಜ್ಯದಲ್ಲಿ ಕಂಡು ಬರುತ್ತೆ ಅಂತ ಕೇಳಿದ್ರೆ, ಸೊ ಆನ್ಸರ್ ಅಂತ ಹೇಳಿದ್ರೆ ಆಪ್ಷನ್ 1 ಕೇರಳದಲ್ಲಿ ಕಂಡು ಬರ್ತಕ್ಕಂಥದ್ದು. ಇನ್ನು ನಾವು ಆಂಧ್ರ ಪ್ರದೇಶ ಅಂತ ನೋಡ್ತಾ ಹೋದರೆ, ಆಂಧ್ರ ಪ್ರದೇಶ ನಾಗಾರ್ಜುನ ಸಾಗರ ಅಂತಕ್ಕಂಥದ್ದು ಕಂಡು ಬರುತ್ತೆ. ಅದಾದ ತಮಿಳ್ನಾಡು ವೆರಿ ಇಂಪಾರ್ಟೆಂಟ್, ತಮಿಳ್ನಾಡಲ್ಲಿ ಕಂಡು ಬರ್ತಕ್ಕಂಥದ್ದು ಕಲಕ್ಕಾಡ್ ಅಂತಕ್ಕಂಥದ್ದು ಕಂಡು ಬರುತ್ತೆ, ಕಲಕ್ಕಾಡ್. ಓಕೆ, ಸೊ ಆ್ಯಂಡ್ ನೆಕ್ಸ್ಟು ಮಹಾರಾಷ್ಟ್ರದಲ್ಲಿ ಕಂಡು ಬರ್ತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ ಮೇಲ್ಘಾಟ್, ವೆರಿ ಇಂಪಾರ್ಟೆಂಟ್, ಮೇಲ್ಘಾಟ್ ಅಂತಕ್ಕಂಥದ್ದು. ಆ್ಯಂಡ್ ವೆರಿ ಇಂಪಾರ್ಟೆಂಟ್, ರಾಜಸ್ಥಾನದ ರಣತಂಬೂರ್ ಅಂತಕ್ಕಂಥದ್ದು ಕಂಡು ಬರುತ್ತೆ, ಅದು ತುಂಬ ಇಂಪಾರ್ಟೆಂಟ್. ಇನ್ನು ಕರ್ನಾಟಕ ಅಂತ ಹೇಳಿದಾಗ ಬಂಡೀಪುರ ಬರುತ್ತೆ, ಆ್ಯಂಡ್ ನಾಗರಹೊಳೆ ಬರುತ್ತೆ. ಸೊ ಉತ್ತರ ಪ್ರದೇಶ ಕಾರ್ಪೆಟ್ ಬರುತ್ತೆ, ಮಧ್ಯಪ್ರದೇಶದಲ್ಲಿ ಕನ್ನಾ ಬರುತ್ತೆ. ಸೊ ಇವೆಲ್ಲ ತುಂಬ ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ಸುಂದರ್ಬನ್ಸ್. ಪಶ್ಚಿಮ ಬಂಗಾಳದಲ್ಲಿ ಕಂಡು ಬರ್ತಕ್ಕಂಥದ್ದು ಸುಂದರ್ಬನ್ಸ್, ಇದು ವೆರಿ ಇಂಪಾರ್ಟೆಂಟ್, ಸುಂದರಿ ಮರಗಳು ಕಂಡು ಬರ್ತಕ್ಕಂಥದ್ದು. ಸೊ ಇದೆಲ್ಲ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದೇನೆ. ಸೊ ಪೆರಿಯಾರ್ ಬಂದು ಕೇರಳದಲ್ಲಿ ಕಂಡು ಬರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ನಾವು ನೋಡ್ತಾ ಹೋದರೆ, ರಾಜ್ಯಸಭೆಗೆ ನಾಮಕರಣಗೊಂಡ ಪ್ರಥಮ ಚಿತ್ರನಟಿ ಯಾರು ಅಂತ ಕೇಳಿದರೆ, ರಾಜ್ಯಸಭೆಗೆ ನಾಮಕರಣಗೊಂಡ ಪ್ರಥಮ ಚಿತ್ರನಟಿ ಯಾರು ಅಂತ ಹೇಳಿದ್ರೆ ನರ್ಗಿಸ್ ದತ್ ರವರು. ಆಪ್ಷನ್ 3 ನರ್ಗಿಸ್ ದತ್. ನೆಕ್ಸ್ಟು, ಪ್ರಶ್ನಾರ್ಥಕ ಚಿಹ್ನೆ ಇರುವಲ್ಲಿ ಬರಬೇಕಾದ ಸಂಖ್ಯೆಯನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಸೊ ಪ್ರಶ್ನೆ ಇಲ್ಲಿದೆ. ಸೊ 3, 4, 2 ಕೊಟ್ಟಿದ್ದಾರೆ. 4, 3, 12, 12, 24 ವೆರಿ ಸಿಂಪಲ್ ಆಗಿದೆ. ನೆಕ್ಸ್ಟ್, ಜಲಜನಕ ಬಾಂಬ್ನ ಸಂಶೋಧಕರು ಯಾರು? ಜಲಜನಕ ಬಾಂಬ್ನ ಸಂಶೋಧಕರು ಯಾರು ಅಂತ ಕೇಳಿದರೆ, ಜಲಜನಕ ಬಾಂಬನ ಸಂಶೋಧಕರು ಯಾರು ಅಂತ ಹೇಳಿದ್ರೆ ಎಡ್ವರ್ಡ್ ಟೆಲ್ಲರ್ ಅವರು ಜಲಜನಕ ಬಾಂಬನ್ನು ಸಂಶೋಧನೆ ಮಾಡ್ತಕ್ಕಂಥದ್ದಾಗಿರುತ್ತೆ. ಸೊ ಅದ್ರ ಜೊತೆಗೆ ಇನ್ನೊಂದು ಬರುತ್ತೆ ಅಣು ಬಾಂಬ್ ಅಂತಕ್ಕಂಥದ್ದು. ಈ ಒಂದು ಅಣು ಬಾಂಬ್ ಅಂತಕ್ಕಂಥದ್ದನ್ನ ಯಾರು ಕಂಡುಹಿಡಿತಾರೆ ಅಂತ ಹೇಳಿದ್ರೆ ಒಟ್ಟೋ ಹಾನ್ ಅಂತಕ್ಕಂಥದ್ದು, ಒಟ್ಟೋ ಹಾನ್ ಅವರು ಕಂಡುಹಿಡಿತಾರೆ. ಇನ್ನು ಫ್ರಾಂಕ್ ವಿಟ್ಲ್ ಅಂತಕ್ಕಂದ್ರೆ ಇವರು ಜೆಟ್ ಎಂಜಿನನ್ನು ಕಂಡುಹಿಡಿತಕ್ಕಂಥದ್ದು, ಜೆಟ್ ಎಂಜಿನ್. ಅದಾದ ನಂತರ ಥಾಮ್ಸನ್ ಜೆನೆವಾ ಇವ್ರು ಬಂದು ಎಲೆಕ್ಟ್ರಾನನ್ನು ಕಂಡುಹಿಡಿತಾರೆ, ಎಲೆಕ್ಟ್ರಾನ್. ಸೊ ಏನು ಪ್ರೋಟಾನ್, ಎಲೆಕ್ಟ್ರಾನ್, ನ್ಯೂಟ್ರಾನ್ ಅಂತ ಇದೆಯೋ, ಸೊ ಅದರಲ್ಲಿ ಎಲೆಕ್ಟ್ರಾನನ್ನು ಕಂಡುಹಿಡಿತಕ್ಕಂಥದ್ದು ಥಾಮ್ಸನ್ ಜೆನೆವಾ. ನೆಕ್ಸ್ಟ್ ನೋಡ್ತಾ ಹೋದರೆ, ಮಾಲಿನ ಪಾರ್ಲಿಮೆಂಟ್ನ ಹೆಸರೇನು? ಮಾಲಿನ ಪಾರ್ಲಿಮೆಂಟ್ನ ಹೆಸರು ಏನು? ಮಜ್ಲಿಸ್, ನ್ಯಾಷನಲ್ ಅಸೆಂಬ್ಲಿ, ನ್ಯಾಷನಲ್ ಪೀಪಲ್ಸ್ ಅಸೆಂಬ್ಲಿ, ಜನರಲ್ ಪೀಪಲ್ಸ್ ಕಾಂಗ್ರೆಸ್ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಅಂತ ಹೇಳಿದ್ರೆ ಆಪ್ಷನ್ 1 ಮಜ್ಲಿಸ್. ನೆಕ್ಸ್ಟ್, ಅಕ್ಷರ ಸರಣಿಯನ್ನು ಪೂರ್ಣಗೊಳಿಸಿ ಅಂತ ಕೊಟ್ಟಿದ್ದಾರೆ. ನೀವು ಫಸ್ಟಿಗೆ ಇದು ಏನು ಮಾಡಬೇಕಂತ ಹೇಳಿದ್ರೆ ಫ್ರೆಂಡ್ಸ್, 4 ಏನು ಆಪ್ಷನ್ಸ್ನ ಕೊಟ್ಟಿರ್ತಾರೋ 4 ನೀವು ಫಿಲ್ ಮಾಡಿ, ಇಲ್ಲೊಂದು ಬ್ರಾಕೆಟ್ ಇದು ಬರಬೇಕು. ಸೊ 4 ಸಹ ನೀವು ಫಿಲ್ ಮಾಡಿ ನೋಡಿಬಿಟ್ಟು ಅದಕ್ಕೆ ಆನ್ಸರ್ ಯಾವ್ದು ಮ್ಯಾಚ್ ಆಗುತ್ತೆ ಅಂತ ನೀವು ನೋಡಬೇಕಾಗುತ್ತೆ. ಇಲ್ಲಿ 3ಕ್ಕೆ ನೀವು ಡಿವೈಡ್ ಮಾಡಬೇಕು. ಇಲ್ಲ 4 ನಿಮಗೆ 15 ಕೊಟ್ಟಿದ್ರೆ 3 ಅಥವಾ 5ಕ್ಕೆ ನೀವು ಅಕ್ಷರವನ್ನು ಡಿವೈಡ್ ಮಾಡಬೇಕಾಗುತ್ತೆ ಹಿಂಗೆ. ಇಲ್ಲ 12 ಕೊಟ್ಟಿದ್ರೆ ನೀವು 4 ಅಥವಾ 3ಕ್ಕೆ ನೀವು ಡಿವೈಡನ್ನು ಮಾಡ್ತಾ ಹೋಗಬೇಕಾಗುತ್ತೆ. ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ? 2, 4, 6, 8, 10, 12 ಕೊಟ್ಟಿದ್ದಾರೆ. ಸೊ ನೀವು 3 ಲೆಟರ್ಸ್ಗೆ ಡಿವೈಡ್ ಮಾಡಬೇಕು, ಇಲ್ಲ 4 ಲೆಟರ್ಸ್ಗೆ ಡಿವೈಡ್ ಮಾಡಬೇಕು. ನೀವು ಡಿವೈಡ್ ಮಾಡ್ತೀವಿ ಅಂತ ಹೇಳಿದ್ರೆ ಫಸ್ಟ್ಗೆ ಏನು ಮಾಡಬೇಕಾಗುತ್ತೆ, 1, 2, 3, 4 ಏನು ಆಪ್ಷನ್ಸ್ ಕೊಟ್ಟರೆ 4 ಸಹ ಆ ಬಾಕ್ಸ್ಗೆ ಫಿಲ್ ಮಾಡಿ. ಇಟ್ ಮೀನ್ಸ್ ಸಪ್ರೇಟ್ ಬರ್ಕೊಂಡು 4 ಫಿಲ್ ಮಾಡಿ ನೀವು ಫಸ್ಟ್ಗೆ ನೀವು ಒಂದಕ್ಕೊಂದು ಕಂಪೇರ್ ಮಾಡಿ ನೀವು ಆನ್ಸರ್ನ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ನೋಡ್ತಾ ಹೋದರೆ ನೋಡಿ, ಇದಕ್ಕೆ ಏನು ಹಾಕಿದ್ರೆ 4 ಆಗುತ್ತೆ. BAAB ಆ್ಯಂಡ್ B ಮತ್ತು EAನ ತಗೊಳ್ತೀನಿ. ಅದಾದ ನಂತರ ಬಿನ ತಗೊಳ್ತೀನಿ. ಅದಾದ ನಂತರ ಏನ ತಗೊಳ್ತೀನಿ ನೋಡಿ. ಈಗ ನೋಡಿ BAAB BAAB BAAB. ಸೊ ಈ ರೀತಿ ನೀವು ನೋಡ್ಕೊಳ್ತಾ ಹೋಗಬೇಕಾಗುತ್ತೆ. ಆಪ್ಷನ್ 1 ಆಗಿರುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಈ ರೀತಿ ಇದೆ. ಪ್ರಮುಖ ಜಾನಪದ ನೃತ್ಯಗಳಲ್ಲಿ ಒಂದಾದ ಗಂಗೋರ ಯಾವ ರಾಜ್ಯದಲ್ಲಿ ಆಚರಣೆ ಎಲ್ಲಿದೆ ಅಂತ ಕೇಳಿದರೆ, ಗಂಗೋರ ಅಂತಕ್ಕಂಥದ್ದು ಕಂಡು ಬರ್ತಕ್ಕಂಥದ್ದು ರಾಜಸ್ಥಾನ. ಆಪ್ಷನ್ 2 ರಾಜಸ್ಥಾನದಲ್ಲಿ. ನೆಕ್ಸ್ಟ್, ಜನವರಿ 1ನೇ ತಾರೀಕು ಬುಧವಾರ ಆದರೆ ಅದೇ ತಿಂಗಳು 31ನೇ ತಾರೀಕು ಯಾವ ದಿನವಾಗಿದೆ? ಇವೆಲ್ಲ ಸಿಂಪಲ್ ಕ್ವಶನ್ಸು. ಸೊ ಬೇಸಿಕ್ ಏನು ಬರುತ್ತೋ ಸಿಂಪಲ್ ಆಗಿ ಫಸ್ಟ್ ಇದನ್ನ ನೋಡ್ತಾ ಹೋಗಬೇಕಾಗುತ್ತೆ. ಜನವರಿ 1ನೇ ತಾರೀಕು ಬುಧವಾರ ಆದರೆ ಅದೇ ತಿಂಗಳು 31ನೇ ತಾರೀಕು ಯಾವ ದಿನವಾಗಿರುತ್ತೆ ಅಂತ ಕೇಳಿದರೆ ನೋಡಿ ಫ್ರೆಂಡ್ಸು, ನಿಮಗೆ ಒಂದು ವಾರಕ್ಕೆ ಎಷ್ಟು ದಿನ? 7 ದಿನ, ಹೌದಲ್ವಾ? ಸೊ ನೀವು 7ನ್ನು ಆ್ಯಡ್ ಮಾಡ್ತಾ ಹೋಗಿ. 7 1 7, 7 7 7 3 21, 7 4 28. ಸೊ ಒಂದಕ್ಕೆ ನೀವು 28ನ್ನು ಆ್ಯಡ್ ಮಾಡಿದ್ರೆ ಏನಾಗುತ್ತೆ? 29 ಆಗುತ್ತೆ. ಸೊ 29ನೇ ದಿನ ಯಾವುದು ಅಂತ ಹೇಳಿದ್ರೆ ಬುಧವಾರನೇ ಆಗಿರುತ್ತೆ, ಬುಧವಾರ.
ಓಕೆ, ಸೊ ನೀವು 1ಕ್ಕೆ 7ನ ಆ್ಯಡ್ ಮಾಡಿದ್ರೆ 8 ಬಂದು ಸಹ ಅದು ಬುಧವಾರ ಆಗಿರುತ್ತೆ. 8ಕ್ಕೆ 7ನ ಆ್ಯಡ್ ಮಾಡಿದ್ರೆ ಎಷ್ಟಾಗುತ್ತೆ? ಸೊ ನಿಮಗೆ 15 ಆಗುತ್ತೆ. ಸೊ 15 ಸಹ ಬುಧವಾರನೇ ಬರ್ತಕ್ಕಂಥದ್ದು. ಆ್ಯಂಡ್ 15ಕ್ಕೆ ಮತ್ತೆ 7ನ ನೀವು ಆ್ಯಡ್ ಮಾಡಿ ಎಷ್ಟು ಬರುತ್ತೆ? 22 ಬರುತ್ತೆ. 22 ಸಹ ಬುಧವಾರನೇ ಬರುತ್ತೆ. ಆ್ಯಂಡ್ 22ಕ್ಕೆ 7ನ ಆ್ಯಡ್ ಮಾಡಿದ್ರೆ 29 ಆಗುತ್ತೆ. 29 ಸಹ ಬುಧವಾರನೇ ಆಗ್ತಕ್ಕಂಥದ್ದು. ಸೊ 29 ಬುಧವಾರ ಆದರೆ 30 ಇಲ್ಲಿ ಕೊಟ್ಟಿರ್ತಕ್ಕಂಥ 31, ಹೌದಲ್ವಾ? ಸೊ 30 ಬಂದು ಬುಧವಾರ, ಇದಾದರೆ ಗುರುವಾರ ಆಯಿತು, ಇದು ಬಂದು ಶುಕ್ರವಾರ ಆಯಿತು. ಸೊ ಹಾಗಾಗಿ ಇಲ್ಲಿ ಯಾವತ್ತು ಬರುತ್ತೆ ಅಂತ ಹೇಳಿದ್ರೆ ಆಪ್ಷನ್ 3 ಶುಕ್ರವಾರ ಬರುತ್ತೆ. ಆ್ಯಂಡ್ ನೆಕ್ಸ್ಟು ಇಂಗ್ಲೀಷ್ ವರ್ಣಮಾಲೆಯಲ್ಲಿ ಮೊದಲಿನಿಂದ ಇರುವ 20ನೇ ಅಕ್ಷರ ಯಾವುದು ಅಂತ ಕೇಳಿದರೆ, ಸೊ ಅಷ್ಟು ತುಂಬ ಸಿಂಪಲ್. ಏನಂತ ಹೇಳಿದ್ರೆ ABCD 20ನೇ ಸಂಖ್ಯೆ ಇದು ಯಾವುದು ಅಂತ ಕೇಳಿದರೆ ಅಷ್ಟೇ. ಇಲ್ಲಿ ತುಂಬ ಸಿಂಪಲ್, ಆಪ್ಷನ್ 1 ಟಿ. ಸೊ ಇದು ಬೇಸಿಕ್ ಆಗಿರೋ ಪ್ರಶ್ನೆ ಪತ್ರಿಕೆ 1, 2, 3 ಆಗಿರೋದ್ರಿಂದ ತುಂಬ ಸಿಂಪಲ್ ಆಗೇ ಇದೆ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಅದು ಸ್ವಲ್ಪ ಹೈ ಲೆವೆಲ್ಗೆ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟು ಮೈ ಪ್ರೆಸಿಡೆನ್ಷಿಯಲ್ ಇಯರ್ ಕೃತಿಯ ಕರ್ತೃ ಯಾರು ಅಂತ ಕೇಳಿದರೆ, ಮೈ ಪ್ರೆಸಿಡೆನ್ಷಿಯಲ್ ಇಯರ್ ಕೃತಿಯ ಕರ್ತೃ ಯಾರು ಅಂತ ಹೇಳಿದರೆ ಆರ್ ವೆಂಕಟರಾಮನ್. ಆಪ್ಷನ್ 3 ಆರ್ ವೆಂಕಟರಾಮನ್. ಆ್ಯಂಡ್ ನೆಕ್ಸ್ಟು ಸೊ ಈ ಕೆಳಗಿನ ಯಾವ ವೆನ್ನಕ್ಷೆಯು ಹುಲಿ, ಸಿಂಹ, ಕ್ರೂರ ಪ್ರಾಣಿಗಳ ಸಂಬಂಧವನ್ನು ಸೂಚಿಸುತ್ತದೆ ಅಂತ ಹೇಳಿದರೆ, ಸೊ ಫಸ್ಟ್ಗೆ ಏನು ಕೊಟ್ಟಿದ್ದಾರೆ? ಹುಲಿ ಮತ್ತು ಸಿಂಹವನ್ನು ಕೊಟ್ಟಿದ್ದಾರೆ, ಕ್ರೂರ ಪ್ರಾಣಿಗಳನ್ನು ಕೊಟ್ಟಿದ್ದಾರೆ. ಸೊ ಕ್ರೂರ ಪ್ರಾಣಿಗಳಂದರೆ ಯಾವುದು? ಕಾಡಿನಲ್ಲಿ ಇರ್ತಕ್ಕಂಥ ಮೃಗಗಳಂತ ಹೇಳ್ಬಹುದಾಗಿರುತ್ತೆ. ಸೊ ಇಲ್ಲಿ ಹುಲಿ ಮತ್ತು ಸಿಂಹ ಎರಡೂ ಅಷ್ಟೇ ಸಪ್ರೇಟ್ ಪ್ರಾಣಿಗಳು. ಸೊ ಈ ಎರಡೂ ಸಹ ಕ್ರೂರ ಪ್ರಾಣಿಗಳಂತ ಹೇಳ್ಬೋದು. ಸೊ ಇದು ನಾವು ನೋಡಿ ಇಲ್ಲಿ ನೋಡ್ತಾ ಹೋದರೆ ಇದನ್ನು ನಾವು ಕ್ರೂರ ಪ್ರಾಣಿಯಿಂದ ತೊಗೊಳ್ಬೇಕಾಗುತ್ತೆ, ದೊಡ್ಡ ಸರ್ಕಲು. ಇದ್ರ ಒಳಗಡೆ ಬರ್ತಕ್ಕಂಥ ಹುಲಿ ಮತ್ತು ಸಿಂಹ ಆಗಿರುತ್ತೆ. ಇದು ಹುಲಿ ಆಗಿರುತ್ತೆ, ಇದು ಸಿಂಹ ಆಗಿರುತ್ತೆ. ಸೊ ಕ್ರೂರ ಪ್ರಾಣಿಗಳು ಒಳಗಡೆ ಹುಲಿ, ಸಿಂಹ ಬರ್ತಕ್ಕಂಥದ್ದು. ಸೊ ಹಾಗಾಗಿ ಆನ್ಸರ್ ಯಾವ್ದು ತೊಗೋಬೋದು? ಇಲ್ಲಿ ಆಪ್ಷನ್ 1 ತೊಗೊಳ್ಬೋದು. ಇನ್ನು 2 ತೊಗೊಳ್ತೀವಿ ಅಂತ ಹೇಳಿದ್ರೆ ಕ್ರೂರ ಪ್ರಾಣಿ ಒಳಗಡೆ ಹುಲಿ ಬರುತ್ತೆ, ಹುಲಿ ಒಳಗಡೆ ಸಿಂಹ ಬರುತ್ತಾ? ಇಲ್ಲ, ಹೌದಲ್ವಾ? ಸೊ ಹಾಗಾಗಿ ಇದು ಬರೋದಿಲ್ಲ. ಇನ್ನು ಕ್ರೂರ ಪ್ರಾಣಿ ಒಳಗಡೆ ಹುಲಿ ಬರುತ್ತೆ, ಸಿಂಹ ಹೊರಗಡೆ ಉಳಿಯುತ್ತೆ ಅಂದರೆ, ಸೊ ಅಲ್ಲಿ ನಮಗೇನಾದರೂ ಹಸು ಅಥವಾ ಮೇಕೆ ಈ ಥರ ಸಾಕು ಪ್ರಾಣಿಯನ್ನು ಕೊಟ್ಟಿದ್ರೆ ಇದು ಬರಬೇಕಿತ್ತು. ಒಂದೇನಾದ್ರು ಸಾಕು ಪ್ರಾಣಿಯನ್ನು ಕೊಟ್ಟಿದ್ರೆ ಇದನ್ನು ತೊಗೊಳ್ಬಹುದಾಗಿತ್ತು. ಬಟ್ ಇವಾಗ ಇದು ಸಹ ಮ್ಯಾಚ್ ಆಗೋದಿಲ್ಲ ಆ್ಯಂಡ್ ಇದು ಸಹ ಮ್ಯಾಚ್ ಆಗೋದಿಲ್ಲ. ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ನೋಡ್ತಾ ಹೋಗೋಣ. ಸೊ ನೋಡಿ, ಈ ಕ್ವೆಶನ್ ಹೀಗಿದೆ. ಒಂದು ತರಗತಿಯಲ್ಲಿ ಸಂಗೀತ ಮೇಲಿನಿಂದ 6ನೇ ಸ್ಥಾನದಲ್ಲಿದ್ದಾಳೆ. ಸೊ ಫಸ್ಟ್ಗೆ ತಗೊಳ್ಳೋಣ. ಸಂಗೀತ ಮೇಲಿನಿಂದ 6ನೇ ಸ್ಥಾನದಲ್ಲಿ ಇದ್ದಾಳೆ. ಓಕೆ, ಸೊ ಸಂಗೀತ. ಅರುಣ್ ಕೆಳಗಿನಿಂದ 18ನೇ ಸ್ಥಾನದಲ್ಲಿದ್ದಾನೆ. ಓಕೆ, 18ನೇ ಸ್ಥಾನ. ಇದು ಮೇಲ್ ಬರ್ತಾನ ಕೆಳಗೆ ಬರ್ತಾನೆ ಅಂತ ಆಮೇಲೆ ನೋಡೋಣ, ಡಿಸೈಡ್ ಮಾಡೋಣ. ಕಿರಣ್ ಸಂಗೀತಳಿಗಿಂತ 14ನೇ ಸ್ಥಾನ ಕೆಳಗಡೆ. ಸೊ ನೋಡಿ, ಸಂಗೀತ ಅಂತ ಹೇಳಿದ್ರೆ ಕಿರಣ್ ಏನು ಮಾಡ್ತಾನೆ? ಸಂಗೀತಳಿಗಿಂತ 14ನೇ ಸ್ಥಾನ ಕೆಳಗಡೆ, ಮತ್ತೆ ಕೆಳಗಡೆ 14ನೇ ಸ್ಥಾನಕ್ಕೆ ಬರ್ತಾಳೆ. ಓಕೆ, ಸೊ ಇಲ್ಲಿ ಯಾರು? ಕಿರಣ್. ಆ್ಯಂಡ್ ನೆಕ್ಸ್ಟು ಅರುಣ್ಗಿಂತ ಮೇಲೆ 15ನೇ ಸ್ಥಾನ. ಸೊ ಕಿರಣ್ಗಿಂತ 14 ಆದರೆ ಅರುಣ್ಗಿಂತ ಮೇಲೆ 15ನೇ ಸ್ಥಾನ, ಅರುಣ್ಗಿಂತ ಮೇಲ್ಗಡೆ 15ನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಯಾರು? ಕಿರಣ್, 15ನೇ ಸ್ಥಾನ. ಆ್ಯಂಡ್ 1 ಪಾಯಿಂಟ್ ಏನಿದೆ ಇಲ್ಲಿ, ಅರುಣ್ ಕೆಳಗಿನಿಂದ 18ನೇ ಸ್ಥಾನದಲ್ಲಿದ್ದಾನೆ. ಸೊ ಈ ಪಾಯಿಂಟ್ ನೀವು ಅಬ್ಸರ್ವ್ ಮಾಡಬೇಕಾಗುತ್ತೆ. ಟೋಟಲ್ ಎಷ್ಟು ಇಲ್ಲಿ? 18 ಜನ ಬರ್ತಕ್ಕಂಥದ್ದು. ಓಕೆ, ಸೊ 18 ಜನದಲ್ಲಿ ಏನಾಗುತ್ತೆ? ಈ ಮೇಲ್ಗಡೆ ಏನಿದೆಯೋ ಇಟ್ ಮೀನ್ಸ್ ಕಿರಣ್ ಇಲ್ಲಿ ಬರ್ತಾನಲ್ವಾ. ಸೊ ನೋಡಿ, ಇಲ್ಲಿ ಸಂಗೀತ ಇಲ್ಲಿ ಬರ್ತಾಳೆ, ಅರುಣ್ ಕೆಳಗಿಂದ 18ನೇ ಸ್ಥಾನ. ಸೊ ಇಲ್ಲಿ ಅರುಣ್ ಆಗ್ತು. ಆ್ಯಂಡ್ ನೆಕ್ಸ್ಟು ಕಿರಣ್ ಸಂಗೀತಳಗಿಂತ 14 ಕೆಳಗಡೆ ಬರ್ತಾನೆ, ಮತ್ತು ಇಲ್ಲಿ ಇರ್ತಕ್ಕಂಥ ಅರುಣ್ಗಿಂತ 15ನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಮೇಲೆ. ಇದು ಆ್ಯಕ್ಚುಲಿ ಇರ್ತಕ್ಕಂಥದ್ದು. ಓಕೆ, ಸೊ ಇಲ್ಲಿಗೆ 18 ಜನ ಇದ್ದಾರೆ. ಇಲ್ಲಿಂದ ಇಲ್ಲಿಗೆ 15ನೇ ಅರುಣ್ ಆಗಿರ್ತಾನೆ. ಆ್ಯಂಡ್ ಇಲ್ಲಿಂದ ಇಲ್ಲಿಗೂ ಅಷ್ಟೇ. ಸೊ ನೋಡಿ, ಇದನ್ನು ಯಾವ ರೀತಿ ನಾವು ತಗೊಳ್ತಾ ಹೋಗ್ತೀವಿ ಅಂತ ಹೇಳಿದಾಗ 6 ಜನ ಇಲ್ಲಿ ಬರ್ತಾರೆ. ಓಕೆ, ಸೊ ಇಲ್ಲಿಗೆ 6 ಜನ ಬಂದರು. ಇಲ್ಲಿಂದ ಇಲ್ಲಿಗೆ ಎಷ್ಟು ಜನ ಬರ್ತಾರೆ? 14 ಜನ ಬಂದರು. ಸೊ ನಾವು ಕೂಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಆ್ಯಂಡ್ ಇಲ್ಲಿಂದ ಇಲ್ಲಿಗೆ 18 ಜನ ಬಂದರು. ಆ್ಯಂಡ್ ಇಲ್ಲಿ ಏನಿದೆ 18ರಿಂದ ಇಲ್ಲಿಗೆ 15ನೇನು ಅಂತ ಕೊಟ್ಟವರಲ್ವಾ. ಸೊ ಇದನ್ನು ನಾವು 14 ಅಂತ ತೊಗೊಳ್ಬೇಕು. ಯಾಕಂತ ಹೇಳಿದ್ರೆ ಇಲ್ಲಿ ಆಲ್ರೆಡಿ ಇಲ್ಲಿ 14 ಜನ ಅಂತ ನಾವು ಕೌಂಟ್ ಮಾಡಿಬಿಟ್ಟಿರ್ತೀವಿ. ಸೊ ಇಟ್ ಮೀನ್ಸ್ ಅರುಣನ್ನು ಕಿರಣನ್ನು ಸೇರಿಸಿ 14 ಜನ ಅಂತ ಹೇಳಿರ್ತೀವಿ. ಹಾಗಾಗಿ ಇಲ್ಲಿ 15ನೇನು ಅಂತ ಹೇಳಿದಾಗ ಅವನೊಬ್ಬನ ಮಿಸ್ ಮಾಡಬೇಕಾಗುತ್ತೆ, ಕಳಿಬೇಕಾಗುತ್ತೆ. ಇಲ್ಲಿ ಕೌಂಟ್ ತೊಗೊಂಡಿರ್ತೀವಲ್ಲ, ಹಾಗಾಗಿ ಇಲ್ಲಿ 14 ಅಂತ ತೊಗೊಳ್ಬೇಕು ನಾವು. ಸೊ ಈಗ ಏನಾಗುತ್ತೆ? ಈ 6 + 14 ತೊಗೊಳ್ಬೇಕು. ಅದಾದ ನಂತರ ಇಲ್ಲಿರ್ತಕ್ಕಂಥ 15ರಲ್ಲಿ 14 ತೊಗೊಳ್ತೀನಿ ನಾನು. ಆ್ಯಂಡ್ ಇಲ್ಲಿ ಬರ್ತಕ್ಕಂಥದ್ದು ಟೋಟಲಾಗಿ 18 ಜನ. ಸೊ ಟೋಟಲ್ ನೀವು ಕೂಡ್ತಾ ಹೋಗಿ 6 × 10 10 18 22 ಆಯಿತು. ಸೊ ಇಲ್ಲಿ 2 ದಶಕ ಆಯಿತು, 2 5 ಆಯಿತು.
ಸೊ ಟೋಟಲ್ ಆಗಿ 52 ಜನ ಆ ಒಂದು ತರಗತಿಯಲ್ಲಿ ಬರ್ತಕ್ಕಂಥದ್ದು ಆಗಿರುತ್ತೆ. ಸೊ ಫಸ್ಟ್ ನೀವು ಕ್ವಶನ್ ಒಂದು 2 ಸರಿ ಅಬ್ಸರ್ವ್ ಮಾಡಬೇಕಾಗುತ್ತೆ. ಮೇಲಿನ ಕೆಳಗಡೆಯಿಂದ ಮೇಲೆ ಅಂತ ಹೇಳಿದಾಗ ಯಾರಾದ್ಮೇಲೆ ಯಾರು ಬರ್ತಾರೆ ಅಂತಕ್ಕಂಥದ್ದು ನೀವು ಮೇಯ್ನಾಗಿ ಇಲ್ಲಿ ನೋಡ್ಕೊಳ್ತಾ ಹೋಗಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ತಗೋಣ. ಈ ಕೆಳಗಿನ ಯಾವ ಶಾಸನ ಕರ್ನಾಟಕದಲ್ಲ ಅಂತ ಕೇಳಿದರೆ ಕಪ್ಪೆಅರಭಟ್ಟನ ಶಾಸನ. ಸೊ ಇದು ಕರ್ನಾಟಕದ್ದು. ಏಕೆಂತೇಳಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ 7ನೇ ಶತಮಾನದಲ್ಲಿ ಕಂಡು ಬರ್ತಕ್ಕಂಥದ್ದು ಬಾದಾಮಿ ಶಾಸನ ಅಂತಲೇ ಹೇಳ್ತೀವಿ. ಮೊಟ್ಟ ಮೊದಲ ತ್ರಿಪದಿ ಶಾಸನ ಕರ್ನಾಟಕದ್ದೇ ಆಗಿರುತ್ತೆ. ಸೊ ಇದು ಬರೋದಿಲ್ಲ. ಆ್ಯಂಡ್ ನೆಕ್ಸ್ಟ್ ಹಲ್ಮಿಡಿ ಶಾಸನ ಅಂತ ಹೇಳಿದಾಗ ಇದು ಕರ್ನಾಟಕದ ಮೊಟ್ಟ ಮೊದಲ ಶಾಸನ ಆಗಿರುತ್ತೆ. ಕನ್ನಡದ ಮೊಟ್ಟ ಮೊದಲ ಶಾಸನ ಹಲ್ಮಿಡಿ ಶಾಸನ. ಸೊ ಇದು ಸಹ ಬರೋದಿಲ್ಲ. ಇನ್ನು ಹಾತಕೂರು ಶಾಸನ ಕನ್ನಡದ್ದೇ ಆಗಿರುತ್ತೆ. ಉತ್ತರ ಮೇರೂರು ಶಾಸನ ಏನು ಕೊಟ್ಟಿದ್ದಾರೆ ಇದು ಕರ್ನಾಟಕದ್ದು ಅಲ್ಲ. ಹಾಗಾಗಿ ಆನ್ಸರ್ ಯಾವುದು ಅಂತ ಹೇಳಿದರೆ ಆಪ್ಷನ್ 3. ಓಕೆ, ಸೊ ಆನ್ಸರು ಆಪ್ಷನ್ 3, ಇದು ಕರ್ನಾಟಕಕ್ಕೆ ಸೇರಿದ್ದಲ್ಲ. ಆ್ಯಂಡ್ ನೆಕ್ಸ್ಟು ಗ್ರ್ಯಾಂಡ್ ಟ್ರಂಕ್ ರಸ್ತೆಯನ್ನು ನಿರ್ಮಿಸಿದವರು ಯಾರು? ಅಕ್ಬರ್, ಶೇರ್ಷಾ, ಹುಮಾಯೂನ್, ಬಾಬರ್ ಅಂತ ಕೊಟ್ಟಿದ್ದಾರೆ. ಗ್ರ್ಯಾಂಡ್ ಟ್ರಂಕ್ ರಸ್ತೆನ ನಿರ್ಮಿಸ್ತಕ್ಕಂಥದ್ದು ಶೇರ್ಷಾ. ಸೊ ಇವರೆಲ್ಲ ಬರ್ತಕ್ಕಂಥ ಮೊಘಲಲ್ಲಿ ಬರ್ತಾರೆ. ಅಕ್ಬರ್, ಶೇರ್ಷಾ, ಹುಮಾಯೂನ್, ಬಾಬರ್ ಇವರೆಲ್ಲ ಮೊಘಲರಲ್ಲಿ ಬರ್ತಕ್ಕಂಥದ್ದು ಮೇಯ್ನಾಗಿ. ಸೊ ಶೇರ್ಷಾ ಬಂದು ಗ್ರ್ಯಾಂಡ್ ಟ್ರಂಕ್ ರಸ್ತೆನ ನಿರ್ಮಾಣವನ್ನು ಮಾಡ್ತಕ್ಕಂಥದ್ದು ಆಗಿರುತ್ತೆ. ಇನ್ನು ನೆಕ್ಸ್ಟ್ ಒಂದು ಬುಟ್ಟಿಯಲ್ಲಿ 5 ಹಳದಿ ಮತ್ತು 4 ಕೆಂಪು ಹೂಗಳಿವೆ. ಬುಟ್ಟಿಯಿಂದ 4 ಹೂಗಳಲ್ಲಿ 2 ಕೆಂಪು ಹೂಗಳಿರುವಂತೆ ಎಷ್ಟು ವಿಧಗಳಲ್ಲಿ ಹೂಗಳನ್ನು ಹೊರತೆಗೆಯಬಹುದು ಅಂತ ಕೊಟ್ಟಿದ್ದಾರೆ. ನೋಡಿ, ಇದು 4 ವಿಕಲ್ಪಗಳಂತ ಏನಿದೆಯೋ ಅದನ್ನು ತಗೊಳ್ಬೇಕಾಗುತ್ತೆ. 4 NCR ಗೊತ್ತಿರ್ಬೋದು ನಿಮಗೆ, 4 ಹೂಗಳು. ಸೊ 2 ಕೆಂಪು ಅಂತ ಹೇಳಿದಾಗ ಹಾರಗೆ ತೊಗೊಳ್ಬೇಕಾಗುತ್ತೆ. ಇದರ ಒಂದು ಫಾರ್ಮುಲಾ ಅಂತ ಹೇಳಿದಾಗ n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ n ಮೈನಸ್ ಆರ್ ಫ್ಯಾಕ್ಟೋರಿಯಲ್. ಓಕೆ, ಸೊ ಇದನ್ನು ನಾವು ಈ ಥರನಾರು ತೊಗೊಳ್ಬೋದು ಅಥವಾ ಈ ಥರನಾರು ತೊಗೊಳ್ಬೋದು, ಮತ್ತು ಆರ್ ಫ್ಯಾಕ್ಟೋರಿಯಲ್ ಅಂತ ಬರುತ್ತೆ. ಸೊ ಈಗ n ಫ್ಯಾಕ್ಟೋರಿಯಲ್ ಅಂತ ಹೇಳಿದ್ರೆ 4 ಫ್ಯಾಕ್ಟೋರಿಯಲ್. ಸೊ 4 ಫ್ಯಾಕ್ಟೋರಿಯಲ್ ಅನ್ನೋದು ನಿಮ್ಗೆ ಗೊತ್ತಿರಬೇಕು. 4 ಫ್ಯಾಕ್ಟೋರಿಯಲ್ ಅಂತ ಹೇಳಿದ್ರೆ ಅದನ್ನು ನಾವು 4 × 3 × 2 × 1. ಸೊ ಈ ರೀತಿ ನಾವು ತೊಗೊಳ್ಬೇಕಾಗುತ್ತೆ. ಫ್ಯಾಕ್ಟೋರಿಯಲ್ ಅಂತ ಹೇಳಿದ್ರೆ ಅಪ್ ಟು 1 ತನಕ ನಾವು ಮಲ್ಟಿಪ್ಲೈನ ಮಾಡ್ತಕ್ಕಂಥದ್ದಾಗಿರುತ್ತೆ. ಸೊ 4 × 3 = 12, 12 × 24 ಆಯಿತು ಈ ಜಾಗಕ್ಕೆ. ಡಿವೈಡೆಡ್ ಬೈ n ಮೈನಸ್ ಆರ್ ಅಂತ ಹೇಳಿದ್ರೆ 4ರಲ್ಲಿ 2 ಹೋದರೆ 2. ಸೊ 2 ಫ್ಯಾಕ್ಟೋರಿಯಲ್ ಅಂತ ಹೇಳಿದ್ರೆ 2 × 1 2 ಬರುತ್ತೆ. ಓಕೆ, 2 × 1 2. ಮತ್ತು ಇಲ್ಲಿ ಆರ್ ಫ್ಯಾಕ್ಟೋರಿಯಲ್ ಅಂತ ಕೊಟ್ಟಿದೆ ನೋಡಿ, ಆರ್ ಅಂದರೆ 2 ಫ್ಯಾಕ್ಟೋರಿಯಲ್, ಅದು ಅಷ್ಟೇ 2 ಫ್ಯಾಕ್ಟೋರಿಯಲ್ ಅಂತಲೇ 2 × 1 2 ಆಗುತ್ತೆ. ಸೊ ಇವಾಗ ಏನಾಗುತ್ತೆ, ಡಿವೈಡ್ನ ಮಾಡ್ತಾ ಹೋಗಿ. 2 ಇದು 2 4 ಆಯಿತು. 4 ಡಿವೈಡ್ ಮಾಡಿದಾಗ 4 1 4, 4 6 24 ಬರುತ್ತೆ. ಸೊ ಆನ್ಸರ್ ಬಂದು 6 ಆಗುತ್ತೆ. ಆಪ್ಷನ್ 4 6 ವಿಕಲ್ಪಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಇದು. ಆ್ಯಂಡ್ ನೆಕ್ಸ್ಟ್ ಒಂದು ರೈಲು ಗಂಟೆಗೆ 55 ಕಿಲೋಮೀಟರ್ ವೇಗದಲ್ಲಿ 3 ಗಂಟೆಗಳಲ್ಲಿ ತುಮಕೂರಿಂದ ದಾವಣಗೆರೆಗೆ ತಲುಪಿದರೆ ತುಮಕೂರಿನಿಂದ ದಾವಣಗೆರೆ ಇರುವ ದೂರ ಎಷ್ಟು ಅಂತ ಕೇಳಿದ್ರೆ ತುಂಬ ಸಿಂಪಲ್ ಇದು ಅಷ್ಟೇ. ಏನಾಗಿದೆ ಇಲ್ಲಿ ಫಸ್ಟ್ ನೋಡಬೇಕಾಗಿರೋದು ಏನಂತ ಹೇಳಿದ್ರೆ ಕಿಲೋಮೀಟರ್ ಪರ್ ಗಂಟೆಲಿ ಏನು ಕೊಟ್ಟಿದ್ದಾರೋ, ಸೊ ಅದು ಸೆಕೆಂಡಲ್ಲಿ ಕೊಟ್ಟವರ, ಕಿಲೋಮೀಟರಲ್ಲಿ ಕೊಟ್ಟವರ, ಮೀಟರಲ್ಲಿ ಕೊಟ್ಟವರ, ಏನು ಕೊಟ್ಟವರ ಅಂತ ಫಸ್ಟ್ ನೀವು ನೋಡ್ಕೊಳ್ತಾ ಹೋಗಬೇಕಾಗುತ್ತೆ. ಸೊ ಇಲ್ಲಿ ಕಿಲೋಮೀಟರ್ ಪರ್ ಗಂಟೆಲೇ ಕೊಟ್ಟಿರ್ತಕ್ಕಂಥದ್ದು. ಸೊ ನೋಡಿ, ಒಂದು ರೈಲು ಗಂಟೆಗೆ 55 ಕಿಲೋಮೀಟ್ರ್ ಹೋದರೆ 3 ಗಂಟೆಗಳಲ್ಲಿ ಎಷ್ಟು ಹೋಗುತ್ತೆ? 55 × 3 165 ಕಿಲೋಮೀಟ್ರ್ ಅಷ್ಟೇ. ಆಪ್ಷನ್ 3. ನೆಕ್ಸ್ಟು ಸರ್ಕಾರದ ವೆಚ್ಚದಲ್ಲಿ ಹಜ್ ಯಾತ್ರೆಯನ್ನು ಏರ್ಪಡಿಸಿದ ಮೊದಲ ದೊರೆ ಯಾರು? ಸೊ ಇವರೆಲ್ಲ ನಾನು ಆಲ್ರೆಡಿ ಹೇಳಿದರೆ ಮುಘಲ್ಗೆ ಸಂಬಂಧಪಟ್ಟಂಥ ರಾಜರುಗಳಾಗಿರ್ತಾರೆ. ಈ ಒಂದು ಹಜ್ ಯಾತ್ರೆಯನ್ನು ಜಾರಿಗೆ ತರ್ತಕ್ಕಂಥ ಏರ್ಪಾಡನ್ನು ಮಾಡ್ತಕ್ಕಂಥದ್ದು ಯಾರು ಅಂತ ಹೇಳಿದರೆ ಅಕ್ಬರ್. ಆಪ್ಷನ್ 1 ಅಕ್ಬರ್ ಆಗಿರ್ತಾನೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಹೀಗಿದೆ, ಎ ಎಂಬುವವನು ಒಂದು ಕೆಲಸವನ್ನು 18 ದಿನಗಳಲ್ಲಿ ಮಾಡಿ ಮುಗಿಸುತ್ತಾನೆ. ಎ ಮತ್ತು ಬಿ ಇಬ್ಬರು ಸೇರಿ ಅದೇ ಕೆಲಸವನ್ನು 6 ದಿನಗಳಲ್ಲಿ ಮಾಡಿ ಮುಗಿಸುತ್ತಾರೆ. ಹಾಗಾದರೆ ಬಿ ಒಬ್ಬನೇ ಆ ಕೆಲಸವನ್ನು ಎಷ್ಟು ದಿನದಲ್ಲಿ ಮಾಡ್ತಾರೆ? ಸೊ ನೀವು ಇಷ್ಟೇ ಹಾಕೋಬೇಕು, ಒಂದಿನಕ್ಕೆ ಎಷ್ಟು ಅಂತ ಫಸ್ಟ್ ನೀವು ಲೆಕ್ಕನ ತೊಗೊಳ್ಬೇಕಾಗುತ್ತೆ. ಸೊ ನೋಡಿ, ಎ ಎಂಬುವನು ಒಂದು ಕೆಲಸವನ್ನು 18 ದಿನದಲ್ಲಿ ಮಾಡ್ತಾರೆ. ಈ ಫಾರ್ಮುಲಾ ಏನಂತ ಹೇಳಿದ್ರೆ 1/a + b = 1/a + 1/b. ಸೊ ಇದು ನಿಮಗೆ ಗೊತ್ತಿರಬೇಕು. ಇಲ್ಲೇನಾಗುತ್ತೆ, 1/a + b ಏನಿದೆ, 1/a + b ಇಬ್ಬರು ಸೇರಿ ಒಂದು ಕೆಲಸವನ್ನು 6 ದಿನದಲ್ಲಿ ಮಾಡ್ತಾರೆ. ಇಟ್ ಮೀನ್ಸ್ 1/6. ಆ್ಯಂಡ್ ನೆಕ್ಸ್ಟು ಎ ಎಂಬುವನು ಒಂದು ಕೆಲಸವನ್ನು 18 ದಿನದಲ್ಲಿ ಮಾಡ್ತಾನೆ. ಇಟ್ ಮೀನ್ಸ್ 1/8 ಆಗಬೇಕು. ಸೊ ಇದು ಈ ಕಡೆ ಬಂದಾಗ ಏನಾಗುತ್ತೆ, -1/18 ಆಗುತ್ತೆ. ಸೊ ಇದಕ್ಕೆ LCM ಅಂತ ಹೇಳಿದಾಗ 18 LCM ಬರುತ್ತೆ. ಸೊ 6 3 18, 3 - 1 ಆಯಿತು. ಸೊ ಇಟ್ ಮೀನ್ಸ್ 2/18 ಆಗುತ್ತೆ. 2 1 2 9. ಸೊ ಆನ್ಸರ್ ಎಷ್ಟು ಅಂತ ಹೇಳಿದ್ರೆ 1/9. ಬಿ ವ್ಯಾಲ್ಯೂ ಎಷ್ಟು ಅಂತ ಹೇಳಿದರೆ 9 ದಿನಗಳಲ್ಲಿ ಬಿ ಒಬ್ಬನೇ ಕೆಲಸವನ್ನು ಮಾಡಿ ಮುಗಿಸ್ತಕ್ಕಂಥದ್ದು. ಆಪ್ಷನ್ 4. ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ.
1927ರಲ್ಲಿ ನೇಮಕಗೊಂಡ ಸೈಮನ್ ಆಯೋಗವನ್ನು ವಿರೋಧಿಸಿ ಪ್ರತಿಭಟನೆ ನಡೆಸುತ್ತಿದ್ದ ವೇಳೆ ನಡೆದ ಲಾಠಿ ಚಾರ್ಜ್ನಲ್ಲಿ ಬ್ರಿಟಿಷ್ ಪೊಲೀಸರ ಲಾಠಿ ಏಟಿನಿಂದ ಕೊನೆಯುಸಿರೆಳೆದ ಸ್ವತಂತ್ರ ಹೋರಾಟಗಾರ ಯಾರು ಅಂತ ಕೇಳಿದರೆ ಯಾರಂತ ಹೇಳಿದರೆ ಲಾಲಾ ಲಜಪತ್ ರಾಯ್. ಆಪ್ಷನ್ 1 ಲಾಲಾ ಲಜಪತ್ ರಾಯ್ರವರು. ಆ್ಯಂಡ್ ನೆಕ್ಸ್ಟು ಸೇಮ್ ಕ್ವಶನ್. ಅನೂಪ್ ಒಂದು ಟ್ಯಾಂಕಿಗೆ 6 ಗಂಟೆಗಳ ನೀರನ್ನು ತುಂಬ್ತಾನೆ. ಅನೂಪ್ ಮತ್ತು ನಿಖಿಲ್ ಇಬ್ಬರು ಸೇರಿ 2 ಗಂಟೆಯಲ್ಲಿ ಮಾಡ್ತಾರೆ. ಸೊ ಸೇಮ್ ತೊಗೊಳ್ಳಿ. ಅನೂಪ್ ಮತ್ತು ನಿಖಿಲ್ A+N ಅಂತ ತೊಗೊಂಡ್ರೆ ನಾವು 1/2 ಆಗುತ್ತೆ. ಸೊ ಇದನ್ನು ಈ ಕಡೆ ತೊಗೊಂಡಾಗ -1/6 ಆಗುತ್ತೆ. ಒಬ್ಬನೇ ಅಂತ ಹೇಳಿದಾಗ ಈಕ್ವಲ್ಸ್ ನಿಖಿಲ್ ಒಬ್ಬನೇ ಅಂತ ಹೇಳಿದಾಗ 1/n. ಸೊ ಸೇಮ್ ಪ್ಯಾಟರ್ನ್ ಇಷ್ಟರ ಸ್ಟೆಪ್ಗಳನ್ನ ನೀವು ಕಟ್ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ಇದಕ್ಕೂ ಅಷ್ಟೇ LCM ತೊಗೊಂಡ್ರೆ 6 LCM ಬರುತ್ತೆ. 2 1 2 2 3 6. ಸೊ 3 - 1 ಈಕ್ವಲ್ಸ್ 2 ನೋಡಿ 3ರಲ್ಲಿ 1 ಹೋದರೆ 2 ಆಯಿತು, 6 ಆಯಿತು. ಸೊ ಈಕ್ವಲ್ಸ್ ಏನಾಯಿತು 1/3 ಆಯಿತು. ಸೊ ಇವಾಗ ಆನ್ಸರ್ ಎಷ್ಟು ಬಂತು? ನಿಖಿಲ್ ಒಬ್ಬನೇ ಮಾಡ್ತಕ್ಕಂಥದ್ದು 3 ಗಂಟೆಗಳಲ್ಲಿ. ಆಪ್ಷನ್ 1 3 ಗಂಟೆ. ಸೊ LCM ತೊಗೊಳೋದು ಗೊತ್ತಿರಬೇಕು, ಸಿಂಪ್ಲಿಫಿಕೇಶನ್ ಮಾಡೋದು ಗೊತ್ತಿರಬೇಕು, ಮೈನಸ್ ಹೆಂಗೆ ಮಾಡಬೇಕು ಅಥವಾ ಡಿವೈಡ್ ಹೆಂಗೆ ಮಾಡಬೇಕು. ಸೊ ಇವೆಲ್ಲ ನಾವು ಬೇಸಿಕ್ಕಾಗಿ ಹೇಳ್ಕೊಡೋದಕ್ಕಾಗಲ್ಲ. ಲೆಕ್ಕವನ್ನು ಮಾಡ್ತಕ್ಕಂಥ ಟೈಮಲ್ಲಿ ನೀವು ಸಪ್ರೇಟಾಗಿ ಅದನ್ನು ಬೇಸಿಕ್ನ ಕಲಿಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಭಾರತದ ಪ್ರಧಾನ ವೇಳೆ ಹೈಯೆಸ್ಟ್ ಗ್ರೀನ್ವಿಚ್ ಮೀನ್ ಟೈಮ್ಗಿಂತ ಎಷ್ಟು ಗಂಟೆ ಮುಂದೆ ಇರುತ್ತದೆ ಅಂತ ಕೇಳಿದರೆ, ಸೊ ಇದಕ್ಕೆ ಆನ್ಸರ್ ಅಂತ ನಾವು ನೋಡ್ತಾ ಹೋದರೆ ಆನ್ಸರ್ ಬಂದು ಆಪ್ಷನ್ 2 5 ಗಂಟೆ 30 ನಿಮಿಷ ಮುಂದೆ ಇರ್ತಕ್ಕಂಥದ್ದು. ನೆಕ್ಸ್ಟ್ ಯಾವ ದಿನ ಉತ್ತರ ಗೋಳಾರ್ಧದ ದೀರ್ಘ ರಾತ್ರಿ ಮತ್ತು ದಕ್ಷಿಣ ಗೋಳಾರ್ಧದ ದೀರ್ಘ ಹಗಲು ಇರುತ್ತದೆ? ಆನ್ಸರ್ ಆಪ್ಷನ್ 4 ಡಿಸೆಂಬರ್ 22ರಂದು. ನೆಕ್ಸ್ಟ್ ಸಂಕೇತ ಭಾಷೆಯಲ್ಲಿ ಫ್ಯಾಟ್ ಅನ್ನು 61205 ಎಂದು ಬರೆಯಲಾಗಿದೆ. LEAN ಲೀನ್ಗಾಗಿ ಕೋಡು ಏನು ಅಂತ ಕೇಳಿದರೆ, ಫ್ರೆಂಡ್ಸ್ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಏನಿಲ್ಲ, ವೆರಿ ಸಿಂಪಲ್ಲು. ABCD ಇದೆಯಲ್ವಾ. ಸೊ ಫಸ್ಟ್ ನೀವು ಅಬ್ಸರ್ವ್ನ ಮಾಡಬೇಕು. ಒಂದು ಸ್ವಲ್ಪ ಅಬ್ಸರ್ವ್ನ ಮಾಡ್ತಾ ಹೋಗಿ. ಹೇಗೆ ಇಲ್ಲಿ 1 ಕೊಟ್ಟಿದ್ದಾರೆ, ಓಕೆ. ಸೊ ಹೀಗೆ 5 ಕೊಟ್ಟಿದ್ದಾರೆ. ಹೇಗೆ 1 ಅಂತ ಹೇಳಿದಾಗ ABCD, ಓಕೆ. ಸೊ ಈ ಅಂತ ತಗೊಂಡಾಗ ನೋಡಿ ಇಲ್ಲಿ ಹೇಗೆ 1 ಆಯಿತು, ಹೀಗೆ 5 ಆಯಿತು. 1 2 3 4 5 ಅಷ್ಟೇ. ಆ ಒಂದು ಪ್ಲೇಸಲ್ಲಿ ಏನಿದೆಯೋ ಅದಕ್ಕೆ ಆರ್ಡರ್ ವೈಸ್ ಆಗಿ 1 2 ಕೊಟ್ಕೊಂಡು ಹೋಗಿದ್ದಾರೆ ಅಷ್ಟೇ. ಸೊ ಇದೇ ರೀತಿ ನೋಡ್ತಾ ಹೋದರೆ Fಗೆ 6 ಬರುತ್ತೆ ಆ್ಯಂಡ್ Tಗೆ 20 ಬರುತ್ತೆ, ಓಕೆ. ಸೊ ನೋಡಿ ಇಲ್ಲಿ ಈಗ ಎಷ್ಟು ಬರುತ್ತೆ? 5 ಬರುತ್ತೆ. ಹೀಗೆ 5. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ, ಇದು ಬರೋದಿಲ್ಲ. ಅದಾದ ನಂತರ ಎಲ್ಲಿಗೆ ಬರ್ತಕ್ಕಂಥದ್ದು ಎಷ್ಟು ಮತ್ತು ಹೇಗೆ ಬರ್ತಕ್ಕಂಥದ್ದು ಎಷ್ಟು? 1, ಓಕೆ. ಹೇಗೆ 1 ಎಲ್ಲ ಕೊಟ್ಟಿದ್ದಾರೆ, ಆಯಿತು. ಅದಾದ ನಂತರ ಎನ್ಗೆ ಎಷ್ಟು ಬರುತ್ತೆ ಅಂತ ನೋಡ್ತಾ ಹೋದಾಗ ನೋಡಿ, ನೀವು ABCDನ ಬರ್ಕೊಂಡು ನೋಡಿ ಈ ರೀತಿ ನೀವು ಬರ್ಕೊಳ್ತಾ ಹೋದಾಗ ಲಾಸ್ಟ್ಗೆ ಏನು ಕೊಟ್ಟಿದ್ದಾರೆ, ಎನ್ಗೆ 14 ಬರಬೇಕು. ಸೊ ಇದು ಸಹ ಬರೋದಿಲ್ಲ, ಹೌದಲ್ವಾ. ಸೊ ಫಸ್ಟ್ ಲೆಟರ್ ಏನಿದೆ ಎಲ್ಲಿದೆ, ಎಲ್ಲಿಗೆ ಎಷ್ಟು ಬರಬೇಕು? 12 ಬರಬೇಕು. ಸೊ ಇದು ಸಹ ಬರೋಲ್ಲ, 13 ಬಂದಿದೆ. ಸೊ ಆಪ್ಷನ್ 1 ಸರಿಯಾಗಿದೆ. ಆ್ಯಂಡ್ ನೆಕ್ಸ್ಟು ಒಂದೇ ಪ್ರಮಾಣದ ಒತ್ತಡವನ್ನು ಹೊಂದಿದ ಎಲ್ಲ ಪ್ರದೇಶಗಳನ್ನು ಸೇರಿಸುವಂತೆ ಭೂಪಟದ ಮೇಲೆ ಎಳೆಯಬಹುದಾದ ರೇಖೆಗಳನ್ನು ಏನೆಂದು ಕರೆಯುತ್ತಾರೆ ಅಂತ ಕೇಳಿದರೆ, ನೋಡಿ ಫ್ರೆಂಡ್ಸ್, ಐಸೋಬಾರೋ, ಐಸೋನಿಂಪು, ಐಸೋ ಹೈಟು, ಐಸೋ ಬ್ರೆಂಟ್ ಆಗಿರ್ಬೋದು, ಅಥವಾ ಐಸೋ ಥರ್ಮ್ ಅಂತ ಬರುತ್ತೆ, ಐಸೋ ಟ್ಯಾಚ್ ಬರುತ್ತೆ, ಐಸೋ ಹೆಲ್, ಐಸೋ ಹೈಟು, ಐಸೋ ನೆಫು, ನಿಫು, ಐಸೋ ಸಿಸ್ಮಲ್ಲು, ಐಸೋ ಹೆಲೆನ್ನು, ಐಸೋ ಕೇಮ್ ಬರುತ್ತೆ, ಗೋನಿಕ್ಕು, ಬ್ರ್ಯಾಂಡ್ಸು, ಐಸೋ ಬಾತ್, ಈ ಥರ ತುಂಬ ಬರ್ತಕ್ಕಂಥದ್ದಿದೆ. ಐಸೋಬಾರ್ ಅಂತ ಹೇಳಿದಾಗ ವಾತಾವರಣದ ಒತ್ತಡ, ಇಟ್ ಮೀನ್ಸ್ ಒಂದೇ ಪ್ರಮಾಣದ ಒತ್ತಡವನ್ನು ಅಳಿತಕ್ಕಂಥದ್ದು ನಾವು ಐಸೋಬಾರ್ ಅಂತ ಹೇಳ್ತೀವಿ. ಇಟ್ ಮೀನ್ಸ್ ಬಿಂದುಗಳ ಮೂಲಕ ಸಾಕ್ತಂಥ ಒಂದು ರೇಖೆ ಅಂತಲೇ ಹೇಳ್ಬಹುದು, ಅದು ರೇಖೆಗಳಂತ ಹೇಳ್ಬಹುದಾಗಿರುತ್ತೆ. ವಾತಾವರಣದ ಒತ್ತಡಕ್ಕೆ ಬಂದಾಗ ಐಸೋಬಾರ್ ಬರುತ್ತೆ. ಆ್ಯಂಡ್ ಎಕ್ಸ್ಟ್ರಾ ಐಸೋ ನಿಫ್ ಅಂತ ಬಂದರೆ ಹಿಮದ ಪ್ರಮಾಣ, ಅದು ಹಿಮ, ಓಕೆ, ಹಿಮದ ಪ್ರಮಾಣಕ್ಕೆ ಸಂಬಂಧಪಟ್ಟಂತೆ ಒಂದು ರೇಖೆ ಆಗಿರುತ್ತೆ. ಐಸೋ ಹೈಟ್ ಅಂತ ಕೊಟ್ಟಿದ್ದಾರಲ್ವ, ಸೊ ಹೈಟ್ ಬಂದು ಮಳೆಯ ಪ್ರಮಾಣಕ್ಕೆ ಸಂಬಂಧಪಟ್ಟಂತೆ ಮಳೆಯ ಪ್ರಮಾಣ. ಸೊ ಈ ರೀತಿ ಕೆಲವೊಂದು ರೇಖೆಗಳನ್ನ ನಾವು ನೋಡ್ಕೊಳ್ತಾ ಹೋಗಬೇಕಾಗುತ್ತೆ. ಸೊ ಇಲ್ಲಿ ಐಸೋಬಾರ್ ಬಂದು ಒಂದು ವಾತಾವರಣದ ಒತ್ತಡ ಕೇಳಿರ್ತಕ್ಕಂಥ ಒಂದು ರೇಖೆ ಆಗಿರುತ್ತೆ. ಇಂದ ನೆಕ್ಸ್ಟು ನಿತಿನ್ 7,000 ರೂಗಳನ್ನು ಶಾಲೆಯನ್ನು -6.5% ಚಕ್ರಬಡ್ಡಿಯ ಪ್ರಕಾರ ಬ್ಯಾಂಕ್ನಿಂದ ಸಾಲವನ್ನು ಪಡ್ಕೊಳ್ತಾನೆ. 3.5 ವರ್ಷಗಳ ನಂತರ ಅವನು ಪಾವತಿಸಬೇಕಾದ ಒಟ್ಟು ಮೊತ್ತ ಎಷ್ಟು ಅಂತ ಕೇಳಿದರೆ, ಸೊ ಫ್ರೆಂಡ್ಸ್ ಇದು ನಮಗೆ ಕೊಟ್ಟಿರ್ತಕ್ಕಂಥ ಏನು ಚಕ್ರಬಡ್ಡಿ, ಸರಳ ಬಡ್ಡಿನ ಚಕ್ರಬಡ್ಡಿನ ಫಸ್ಟ್ ನೋಡ್ಕೊಳ್ಳಿ. ಚಕ್ರಬಡ್ಡಿಗೆ ಒಂದು ಫಾರ್ಮುಲಾ ಏನಂತ ಹೇಳಿದ್ರೆ P × 1 + R / 100 ಹೋಲ್ ಪವರ್ n, ಓಕೆ. ಸೊ ಇಲ್ಲಿ P ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ? 7,000 ಕೊಟ್ಟಿದ್ದಾರೆ. ಇಂಟು ಇಲ್ಲಿ ನಮಗೆ ವರ್ಷನ ಜಸ್ಟ್ ಒಂದು 3 ವರ್ಷ 2 ವರ್ಷ 4 ವರ್ಷ ಈ ಥರ ಕೊಟ್ಬಿಟ್ರೆ ನಾವು 1ರಲ್ಲಿ ತೊಗೊಳ್ಬೇಕಾಗುತ್ತೆ.
ಅರ್ಧ ವರ್ಷ ಅಂತ ಕೊಟ್ಟಾಗ ಅಥವಾ ಕಾಲು ವರ್ಷ ಅಂತ ಕೊಟ್ಟಾಗ ಅದಕ್ಕೆ ಬೇರೆ ನೋಡಿ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ನೋಡಿ ಇಲ್ಲಿ 3.5 ವರ್ಷ ಅಂತ ಕೊಟ್ಟವರಲ್ವ, ಸೊ ಹಾಗೆ ನಾವು ಏನು ಮಾಡಬೇಕಾಗುತ್ತೆ, 1 ಪ್ಲಸ್ ಎಷ್ಟು ಪರ್ಸೆಂಟ್ ಬಡ್ಡಿ ಹಾರ್ ಅಂತಂದರೆ 6.5%, 6.5 ಡಿವೈಡೆಡ್ ಬೈ 100 ಹೋಲ್ ಪವರ್. ನೋಡಿ ಇದು 3 ವರ್ಷ ಕೊಟ್ಟಿರೋದನ್ನ ನಾವು 3 ತೊಗೊಳ್ತೀನಿ. ಅದಾದ ನಂತರ ಮತ್ತೆ ಏನು ಮಾಡ್ಬೇಕು ನಾವು, ಅರ್ಧ ವರ್ಷ ಕೊಟ್ಟರಲ್ಲ ಇದು ಸಹ ತೊಗೊಳ್ಬೇಕಾಗುತ್ತೆ. ಸೇಮ್ 1 ಪ್ಲಸ್ 6.5 ಡಿವೈಡೆಡ್ ಬೈ 100 ಹೋಲ್ ಪವರ್, ಸಾರಿ ಇದಕ್ಕೆ ನಾವು 2 ಹಾಕ್ಕೊಳ್ಬೇಕಾಗುತ್ತೆ, ಡಿವೈಡೆಡ್ ಬೈ 2 ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ 1 ವರ್ಷ, 4 ವರ್ಷ, 5 ವರ್ಷ ಅಂದರೆ ಇಲ್ಲೇನೋ ಡಿವೈಡ್ ಮಾಡೋಂಗಿಲ್ಲ. ಇಲ್ಲಿ ಅರ್ಧ ವರ್ಷ ಅಂತ ಹೇಳಿದಾಗ ಇದಕ್ಕೆ ಏನು ಬಡ್ಡಿಯನ್ನು ಕೊಟ್ಟಿರ್ತಾರೋ ಅದಕ್ಕೆ ನಾವು ಡಿವೈಡೆಡ್ ಬೈ 2 ಅನ್ನು ಮಾಡಬೇಕಾಗುತ್ತೆ. ನಿಮಗೆ ಇಟ್ ಮೀನ್ಸ್ 3 ತಿಂಗಳಿಗೆ ಅಂತ ಕೊಟ್ಟಾಗ ನೀವು ಏನು ಮಾಡಬೇಕಾದ್ರೆ 1/3 ಅಂತ ಮಾಡ್ಕೊಳ್ಬೇಕಾಗುತ್ತೆ. ಅದಾದ ನಂತರ ಸೊ 3/4 ಅಂತ ಕೊಟ್ಟಾಗ 3/4 ಅಂತ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿ ನೀವು ಅಲ್ಲಿ ಏನು ಕೊಟ್ಟಿರ್ತಾರೋ ಅದರ ಒಂದು ಇದನ್ನ ನೋಡ್ಕೊಳ್ತಾ ಹೋಗ್ಬೇಕಾಗುತ್ತೆ. ಇಲ್ಲಿ ಅರ್ಧ ವರ್ಷ ಅಂತ ಕೊಟ್ಟರೆ ನಾವು ಇಲ್ಲಿ 2ರಿಂದ ಡಿವೈಡನ್ನು ಮಾಡಬೇಕಾಗುತ್ತೆ. ಸೊ ಇದನ್ನು ನಾವು ಸಿಂಪ್ಲಿಫಿಕೇಶನ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಸಿಂಪ್ಲಿಫಿಕೇಶನ್ ಮಾಡ್ಕೊಂಡು ನಮಗೆ ಆನ್ಸರ್ ಎಷ್ಟು ಬರುತ್ತೆ ಅಂತ ಹೇಳ್ತಾ ಹೋದರೆ, ಸೊ ಇದಕ್ಕೆ ಆನ್ಸರ್ ಬಂದಾಗ ನಮಗೆ ಟೋಟಲಾಗಿ ಆನ್ಸರ್ ಆಪ್ಷನ್ 3 8193 ಬರುತ್ತೆ. ಸೊ ನೀವು ಇದನ್ನು ಸಿಂಪ್ಲಿಫಿಕೇಶನ್ ಮಾಡಲೇಬೇಕು, ಯಾಕಂತಂದರೆ ಇಲ್ಲಿ ನೀವು LCM ತೊಗೊಳ್ಬೇಕು. 100ಕ್ಕೆ ನೀವು LCM ತೊಗೊಂಡಾಗ 100 LCM ಬರುತ್ತೆ, 101. ಸೊ 160 ಏನಿದೆಯೋ ಇದು 100 ಬರುತ್ತೆ. ಇಲ್ಲಿ 100 6.5 ಬರುತ್ತೆ, ಡಿವೈಡೆಡ್ ಬೈ 100 ಹೋಲ್ ಪವರ್ 3. ಇದು ಅಷ್ಟೇ, ಇದು 2 ಡಿವೈಡ್ ಮಾಡ್ತೀವಿ ಅಂತ ಹೇಳಿದ್ರೆ, ಅಥವಾ ಕೆಳಗಡೆದಕ್ಕೆ 100ಕ್ಕೆ 2ನ ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ, 200 ಆಗುತ್ತೆ. 206.5 ಡಿವೈಡೆಡ್ ಬೈ 200. ಸೊ ಈ ರೀತಿ ನೀವು ಮಾಡಿಕೊಂಡು ಇದು 7000 ಹಾಗೆ ಇಟ್ಕೊಳ್ಬೇಕು. ಈ ರೀತಿ ಮಾಡಿ ನೀವು ಇದನ್ನು 3 ಸಾರಿ ಮಲ್ಟಿಪ್ಲೈ ಮಾಡಿ. ಓಕೆ, ಸೊ 3ರಿಂದ 3 ಸಾರಿ ಮಲ್ಟಿಪ್ಲೈ ಮಾಡಿ ಕೆಳಗಡೆನ ಮೇಲ್ಗಡೆ ಡಿವೈಡ್ ಮಾಡಿದಾಗ ನಿಮಗೆ 8193 ಬರ್ತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟು 33 ಆಕಳುಗಳು 12 ದಿನ ಮೇಯುವಷ್ಟು ಹುಲ್ಲು ಇದೆ, ಅದೇ ಹುಲ್ಲನ್ನು 44 ಆಕಳು ಎಷ್ಟು ದಿನ ಮೇಯುವುದು ಅಂತ ಕೇಳಿದರೆ, ಸೊ ಈ ರೀತಿ ಹಾಕೋಬೇಕು. ನೀವು ಫಸ್ಟ್ ಜನಗಳನ್ನು ಕೊಡಬಹುದು. ನೀವು ಇಷ್ಟು ಜನ ಇಷ್ಟು ಕೆಲಸವನ್ನು ಇಷ್ಟು ದಿನದಲ್ಲಿ ಮಾಡಿದ್ರೆ ಅದೇ ಸೇಮ್ ಪ್ಯಾಟರ್ನ್ ಇದಕ್ಕೂ ಸಹ ಅಪ್ಲೈ ಮಾಡ್ತಾ ಹೋಗಬೇಕಾಗುತ್ತೆ. ಫಸ್ಟ್ ನಾವೇನು ಮಾಡಬೇಕು, ಆಕಳುಗಳನ್ನ ಬರ್ಕೊಳ್ಬೇಕು. ಎಷ್ಟು ಹುಲ್ಲು, ಹೌದಲ್ವಾ, ಎಷ್ಟು ಹುಲ್ಲು ಮೇಯ್ತವೆ ಅದು ಒಂದು ಲೆಕ್ಕ, ಮತ್ತು ಎಷ್ಟು ದಿನ ಮೇಯ್ತವೆ ಅದು ಒಂದು ಲೆಕ್ಕ. ಎಷ್ಟು 33 ಆಕಳುಗಳು, ಎಷ್ಟು ಒಂದಷ್ಟು ಮೈ ಅಂತ ನಾವು ಎಕ್ಸ್ ಅಂತ ತೊಗೊಳ್ಳೋಣ, ಅಥವಾ 1 ಅಂತ ತೊಗೊಳ್ಳೋಣ. 1 ಕೆಲಸ ಅಲ್ವಾ, ಸೊ ಹಾಗೆ 1 ಹುಲ್ಲು ಅಂತ ತೊಗೊಳ್ಳೋಣ. ಎಷ್ಟು ದಿನ, 12 ದಿನ. ಅದೇ ರೀತಿ 44 ಆಕಳು ಏನು ಮಾಡುತ್ತೆ, ಅದೇ ಸೇಮ್ ಹುಲ್ಲನ್ನು ಎಷ್ಟು ದಿನದಲ್ಲಿ ಮೇಯ್ತವೆ ಎಕ್ಸ್ ಅಂತ ತಗೊಳ್ತೀನಿ. ಸೊ ಇದು ನಾವು ಈ ರೀತಿ ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. ಈಗೇನಾಗುತ್ತೆ, 33 ಇಂಟು 1 ಇಂಟು 12, 33 ಇಂಟು 1 ಇಂಟು 12 ಈಕ್ವಲ್ಸ್ 44 ಇಂಟು 1 ಇಂಟು ಎಕ್ಸ್. ಸೊ ಡೈರೆಕ್ಟಾಗಿ ತೊಗೊಳ್ತೀನಿ, 44 ಇಂಟು ಎಕ್ಸ್. ಸೊ ನೋಡಿ ಇದನ್ನ ಡಿವೈಡ್ ಮಾಡ್ಬೋದಾ, 33ರಿಂದ 11ರಿಂದ 11 3 11 4 ಮತ್ತು 4 1 4 3 12. ಸೊ ಎಕ್ಸ್ ಈಕ್ವಲ್ಸ್ ಎಷ್ಟು ಬಂತು, 3 ಇಂಟು 3 9, 3 3 9. ಸೊ ಅಂದರೆ 9 ದಿನಗಳಲ್ಲಿ ಮಾಡ್ತಕ್ಕಂಥದ್ದು ಆಗಿರುತ್ತೆ. 9 ದಿನಗಳನ್ನು ಬೇಕು. 44 ಆಕಳು 9 ದಿನಗಳಲ್ಲಿ ಅಷ್ಟೇ ಹುಲ್ಲನ್ನು ಮೇಯ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಹೀಗಿದೆ, 20 ವರ್ಷಗಳ ಹಿಂದೆ ತಂದೆಯ ವಯಸ್ಸು. ಫಸ್ಟ್ ನೀವು ಇದು ಕ್ವಶನ್ ಏನು ಮಾಡ್ಕೋಬೇಕು ಗೊತ್ತಾ, ಫಸ್ಟು ವ್ಯಕ್ತಿನ ಬರ್ಕೊಳ್ಬೇಕು. ಅದಾದ ನಂತರ ಹಿಂದಿನ ಅಂದರೆ ಹಿಂದೆ ಎಷ್ಟಿತ್ತು ಅದನ್ನು ಹಾಕ್ಕೊಳ್ಬೇಕು. ಆ್ಯಂಡ್ ಇಂದಿನ ಇವಾಗ ಎಷ್ಟಿದೆ ಅಷ್ಟು, ಆ್ಯಂಡ್ ನೆಕ್ಸ್ಟು ಮುಂದಕ್ಕೆ ಎಷ್ಟಿರುತ್ತೆ ಅಷ್ಟು. ವ್ಯಕ್ತಿಲಿ ಬಂದಾಗ ಏನಾಗುತ್ತೆ, ತಂದೆ ಬರುತ್ತೆ ಮತ್ತು ಮಗ ಬರ್ತಾನೆ, ಹೌದಲ್ವಾ. ಸೊ ನೋಡಿ, 20 ವರ್ಷಗಳ ಹಿಂದೆ ತಂದೆಯ ವಯಸ್ಸು ತನ್ನ ಮಗನ ವಯಸ್ಸಿನ 4ರಷ್ಟಿತ್ತು. ಮಗಂದು ಎಕ್ಸಿದ್ರೆ ಇದು 4x ಇತ್ತು. ಎಷ್ಟು ವರ್ಷದಲ್ಲಿ, 20 ವರ್ಷಗಳ ಹಿಂದೆ ಅಂತ ಹೇಳಿದ್ರೆ ಇವಾಗ ಎಷ್ಟಾಗುತ್ತೆ, 4x ಪ್ಲಸ್ 20 ಆಗುತ್ತೆ. ಇದು 20 ವರ್ಷಗಳ ಹಿಂದೆ, ಇವಾಗ x ಪ್ಲಸ್ 20. ಅದಾದ ನಂತರ 4 ವರ್ಷಗಳ ನಂತರ ತಂದೆಯ ವಯಸ್ಸು ಮಗನ ವಯಸ್ಸಿನ 2ರಷ್ಟು. 4 ವರ್ಷಗಳ ನಂತರ ಅಂತ ಹೇಳಿದಾಗ ಏನಾಗುತ್ತೆ, ಇದು ಮುಂದೆ 4x ಪ್ಲಸ್ 20ಕ್ಕೆ 4 ಕೊಡಿದ್ರೆ 24 ಆಗುತ್ತೆ. ಇದು ಅಷ್ಟೇ, x ಪ್ಲಸ್ 24. ಓಕೆ, ಸೊ ಎಷ್ಟಾಗುತ್ತೆ,
ಮಗನ ಈಗಿನ ವಯಸ್ಸು ಎಷ್ಟು ಅಂತ ಕೇಳಿದರೆ ವಯಸ್ಸಿನ 2ರಷ್ಟು. ಇಟ್ ಮೀನ್ಸ್ 2ರಷ್ಟು. ಸೊ ಇವಾಗ ಏನು ಮಾಡಬೇಕು ನಾವು ನೋಡಿ, 4x + 24 ಏನಿದೆಯೋ 4x + 24 ಈಕ್ವಲ್ಸ್ 2 × x + 24. ಈ ರೀತಿ ಮಾಡಬೇಕಾಗುತ್ತೆ. ಈ ರೀತಿ ನೀವು ಮಾಡ್ತಾ ಹೋದಾಗ ಇಲ್ಲಿ ಏನಾಗುತ್ತೆ, 4x ಹಾಗೆ ಉಳಿಯುತ್ತೆ. ನೋಡಿ ಡೈರೆಕ್ಟಾಗಿ ಓದ್ತೀನಿ. 4 ಇದು 2x ಆಗುತ್ತೆ. 2 × x 2x ಆಯಿತು. ಇದು ಈ ಕಡೆ ತೊಗೊಂಡ -2x ಆಗುತ್ತೆ. ಈಕ್ವಲ್ಸ್ 24 × 2 48 ಆಯಿತು. ಇದನ್ನು ಈ ಕಡೆ ತೊಗೊಂಡಾಗ -24 ಆಯಿತು. ಓಕೆ, ಸೊ ಇಲ್ಲಿ 2x ಉಳ್ಕೊಳ್ಳುತ್ತೆ. ಈಕ್ವಲ್ಸ್ 24 ಆಯಿತು. 2 1 2 12. x ಈಕ್ವಲ್ಸ್ 12. x ಈಕ್ವಲ್ಸ್ 12 ಆದರೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದೇನು ನೋಡಿ, ಈಗಿನ ವಯಸ್ಸು, ಮಗನ ಈಗಿನ ವಯಸ್ಸು ಎಷ್ಟು ಅಂತ ಕೇಳಿದರೆ, ಸೊ ಈಗಿನ ವಯಸ್ಸು ಎಷ್ಟು, ಇದು 12 ಬಂದು 20 ವರ್ಷಗಳ ಹಿಂದೆ. ಈಗ ಎಷ್ಟಾಗುತ್ತೆ, 12 + 20 ತೊಗೊಂಡಾಗ 12 + 20 32 ವರ್ಷ ಆಗುತ್ತೆ. ಆಪ್ಷನ್ 1 32 ವರ್ಷ ಆಗ್ತಕ್ಕಂಥದ್ದು. ನೆಕ್ಸ್ಟು, ವಾಣಿ ಎಂಬ ವಿದ್ಯಾರ್ಥಿಯು SSLC ಪರೀಕ್ಷೆಯಲ್ಲಿ 625ಕ್ಕೆ 426 ಅಂಕಗಳನ್ನು ಗಳಿಸಿದ್ದರೆ ಹಾಗಾದರೆ ಅವಳ ಶೇಕಡ ಫಲಿತಾಂಶವೆಷ್ಟು ಅಂತ ಕೇಳಿದರೆ, ಸೊ ನೋಡಿ 625ಕ್ಕೆ 426 ಆದರೆ 625ಕ್ಕೆ 426 ಆದರೆ ಫಲಿತಾಂಶ 100ಕ್ಕೆ ಎಷ್ಟು? ವೆರಿ ಸಿಂಪಲ್. ಸೊ ಇದನ್ನು ನೀವು ಡಿವೈಡ್ ಮಾಡ್ತಾ ಹೋದರೆ ಬಂದ್ಬಿಡುತ್ತೆ ಆರಾಮಾಗಿ. ನೋಡಿ 25ನ ಮಾಡಿದ್ರೆ 25 ಬರುತ್ತೆ. 625 25 ಆ್ಯಂಡ್ 25 4 ಆಯಿತು. ಸೊ ಇದನ್ನು ನೀವು ಇದು ಮತ್ತು ಇದನ್ನು ನೀವು ಮಲ್ಟಿಪ್ಲೈ ಮಾಡಿಕೊಂಡು ನೀವು ನೇರವಾಗಿ ಮಾಡ್ತಾ ಹೋಗ್ಬೋದಾಗಿರುತ್ತೆ. ಸೊ ಆನ್ಸರ್ ಅಂತ ಹೇಳಿದಾಗ ನಿಮಗೆ 68.16 ಬರುತ್ತೆ. ಸೊ 426 × 4 ಮಲ್ಟಿಪ್ಲೈ ಮಾಡಿ 25ನ ಡಿವೈಡ್ ಮಾಡಿದ್ರೆ 68.16 ಆನ್ಸರ್ ಬರುತ್ತೆ. ಆ್ಯಂಡ್ ನೆಕ್ಸ್ಟ್, ಅರಾವಳಿ ಪರ್ವತ ಶ್ರೇಣಿಯಲ್ಲಿರುವ ಅತಿ ಎತ್ತರದ ಶಿಖರ ಯಾವುದು ಅಂತ ಕೇಳಿದರೆ ಆನ್ಸರ್ ಅಂತ ಹೇಳಿದರೆ ಆಪ್ಷನ್ 1 ಗುರು ಶಿಖರ. ಆ್ಯಂಡ್ ನೆಕ್ಸ್ಟು, ಸರ್ಕಾರಿ ಪ್ರೌಢಶಾಲೆ ರಾಮನಗರದಲ್ಲಿ 3/5 ಭಾಗದಷ್ಟು ಗಂಡು ಮಕ್ಕಳಿದ್ದಾರೆ. ಆ ಶಾಲೆಯ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ 400 ಆದರೆ ಆ ಶಾಲೆಯ ಹೆಣ್ಣು ಮಕ್ಕಳ ಸಂಖ್ಯೆ ಎಷ್ಟು ಅಂತ ಹೇಳಿದರೆ, ಫ್ರೆಂಡ್ಸ್ ಇಲ್ಲಿ ಏನಂತಂದರೆ ಟೋಟಲ್ ಆಗಿ ಭಾಗ ಎಷ್ಟಿದೆ, 5 ಭಾಗ ಇದೆ. 5 ಭಾಗದಲ್ಲಿ 3 ಭಾಗ ಏನಾಗಿದೆ, ಗಂಡು ಮಕ್ಕಳಿದ್ದಾರೆ, 2 ಭಾಗ ಹೆಣ್ಮಕ್ಳಿದ್ದಾರೆ. ಸೊ ಒಟ್ಟು ಇರ್ತಕ್ಕಂಥದ್ದು 400. ಓಕೆ, ಸೊ 400ನ ನೀವು 5ರಿಂದ ಡಿವೈಡ್ ಮಾಡ್ತಾ ಹೋದರೆ ಎಷ್ಟು ಬರುತ್ತೆ, 8 5 40 80 ಬರುತ್ತೆ. ಓಕೆ, ಸೊ ಇದು 1 ಭಾಗ ಆಯಿತು. 1 ಭಾಗ 80 ಆದರೆ 3 ಭಾಗ ಗಂಡು ಮಕ್ಕಳಲ್ವಾ, 3 ಭಾಗ 80 × 3 ಮಾಡಿ 8 3 24 ಆಯಿತು. ಸೊ ಇದು ಗಂಡಾಯಿತು. ಅದೇ ರೀತಿ 3 ಭಾಗ ಹೋದರೆ 2 ಭಾಗ ಹೆಣ್ಮಕ್ಳು ಉಳಿತಾರೆ. 80 × 2 ಮಾಡಿದ್ರೆ 2 8 16 160. ಸೊ ಇದು 2 ಭಾಗ ಹೆಣ್ಣು ಮಕ್ಕಳು. ಇಲ್ಲಿ ಕೇಳಿರ್ತಕ್ಕಂಥದ್ದು ಹೆಣ್ಣು ಮಕ್ಕಳ ಸಂಖ್ಯೆ ಎಷ್ಟು, 160. ನೋಡಿಬೇಕಾದ್ರೆ 0ಗೆ 0 4 6 4 10 1 2 1 3 1 4 400 ಟೋಟಲ್ ಆಗಿ 400 ಮಕ್ಕಳುಗಳು. ಅದರಲ್ಲಿ ಹೆಣ್ಣು 160, ಗಂಡು 240. ನೆಕ್ಸ್ಟ್, ಚತುರ್ಭುಜದ ಉದ್ದ 10 ಸೆಂಟಿಮೀಟರ್ಗಳು ಮತ್ತು ಅಗಲ 8 ಸೆಂಟಿಮೀಟರ್ ಆದರೆ ಸುತ್ತಳತೆಯನ್ನು ಕೇಳಿದರೆ, ಸೊ ಚತುರ್ಭುಜ ಅಂದರೆ ಗೊತ್ತಿರಬೇಕು ನಿಮಗೆ. ಸೊ ಚತುರ್ಭುಜ ಅಂತ ಹೇಳಿದರೆ 4 ಈ ರೀತಿ ಬರುತ್ತೆ. ಉದ್ದ ಎಷ್ಟು 10 ಕೊಟ್ಟಿದ್ದಾರೆ, ಅಗಲ ಬಂದು 8 ಕೊಟ್ಟಿದ್ದಾರೆ. ನೀವು ಡೈರೆಕ್ಟಾಗಿ ಆನ್ಸರ್ನ ಫಾರ್ಮುಲಾ ಹಾಕೊಂಡಾದ್ರೂ ಮಾಡ್ಬೋದು, ಈ ರೀತಿನಾದ್ರು ಮಾಡ್ಬೋದು. ಸೊ ಇದು 10 ಇದು 10 ಆಗುತ್ತೆ, ಇದು 8 ಇದು 8 ಆಗುತ್ತೆ. ಸೊ 10 10 20 28 36 ಸೆಂಟಿಮೀಟ್ರು ಈ ರೀತಿನಾದ್ರು ಮಾಡ್ಬೋದು. ಫಾರ್ಮುಲಾ ಹಾಕೊಂಡ್ರೆ ನೀವು 2 × L + B ಬರುತ್ತೆ ಫಾರ್ಮುಲಾ. ಈಕ್ವಲ್ಸ್ 2 × L ಎಷ್ಟು 10 + 8 18 ಆಯಿತು. 18 36. ಆ್ಯಂಡ್ ನೆಕ್ಸ್ಟ್ ನೋಡ್ತಾ ಹೋಗೋಣ. ಸೊ ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ಏನು ಕೊಟ್ಟಿದ್ದಾರೆ, ಸ್ಟಾರ್ ಎನ್ನುವುದನ್ನು ಒಂದು ಸಂಕೇತದ ಪ್ರಕಾರ QRYP ಎಂದು ಬರೆದರೆ ಅದೇ ಸಂಕೇತದ ಪ್ರಕಾರ ಮೂನ್ ಎಂಬುದನ್ನು ಹೇಗೆ ಬರೆಯಬಹುದು ಅಂತ ಕೊಟ್ಟಿದ್ದಾರೆ. ಸೊ ನೋಡಿ ಇಲ್ಲಿ ಸೊ ಪ್ರಶ್ನೆ ಈ ರೀತಿ ಇದೆ. ಎಸ್ ಆದಮೇಲೆ ಕ್ಯೂ ಅನ್ನು ಕೊಟ್ಟಿದ್ದಾರೆ. ನೋಡಿ ಎಸ್ ಇಲ್ಲಿದೆ, ಕ್ಯೂಗೆ 1 ಹಿಂದೆ ಹೋಗಿದೆ, -1 ಬಿಟ್ಟು. ಅದೇ ರೀತಿ ಟಿ ಎಲ್ಲಿದೆ, ಟಿ ಇಲ್ಲಿದೆ, ಟಿಗೆ 6 ಕೊಟ್ಟಿದ್ದಾರೆ, 1 ಹಿಂದೆ ಹೋಗಿದೆ. ಎ ಇಲ್ಲಿದೆ, ಎಗೆ ಝಡ್ ಆದಮೇಲೆ ವೈ ಹೋಗಿದೆ. ಆ್ಯಂಡ್ ನೆಕ್ಸ್ಟ್ ಆರ್ಗೆ ಏನು ಮಾಡಿದ್ದಾರೆ, ಸೊ ಆರ್ ಇಲ್ಲಿದೆ,
ಪಿ ಅನ್ನು ಕೊಡು. ಇಟ್ ಮೀನ್ಸ್ ಒಂದೊಂದನ್ನು ಲೆಸ್ ಮಾಡಿ ಹಿಂದಕ್ಕೆ ಕೊಟ್ಟಿರ್ತಕ್ಕಂಥದ್ದು, ಹೌದಲ್ವಾ. ಸೊ ಎಮ್ ಎಲ್ಲಿದೆ ಇದು ನೋಡ್ತಾ ಹೋದರೆ ಎಮ್ ಎಲ್ಲಿದೆ. ಸೊ ಎಮ್ ಆದಮೇಲೆ ಕೆ ಅನ್ನು ಬರಬೇಕು. ಓಕೆ, ಕೆ ಹೋಗಿ ಬರಬೇಕು. ಆ್ಯಂಡ್ ನೆಕ್ಸ್ಟು ಓ ಕೊಟ್ಟಿದ್ದಾರೆ. ಸೊ ಓಗೆ ಏನು ಬರಬೇಕು, ಎಮ್ ಬರಬೇಕು. ಸೊ ಎಮ್ 2 3 ಇದೆ. ಆ್ಯಂಡ್ ನೆಕ್ಸ್ಟ್ ಓಗೆ ಮತ್ತೆ ಮತ್ತೊಂದು ಓಗೆ ಎಮ್ ಎ ಬರಬೇಕು, ಹೌದಲ್ವ. -1 ಮಾಡೋದ್ರಿಂದ ಎಮ್ ಬರಬೇಕು. ಸೊ ಹಾಗಿಲ್ಲ ಆನ್ಸರು ಆಪ್ಷನ್ 2 ಆಗುತ್ತೆ. ಇನ್ನು ಎನ್ಗೆ ನೋಡ್ತಾ ಹೋದರೆ ಎಲ್ ಬರುತ್ತೆ. ನೆಕ್ಸ್ಟ್ ಚಂದ್ರ ಉಪಗ್ರಹ ಆದರೆ ಸೂರ್ಯ ಏನಾಗುತ್ತೆ. ಸೊ ಸೂರ್ಯ ನಕ್ಷತ್ರ ನಿಮಗೆ ಗೊತ್ತಿರುತ್ತೆ, ಸೂರ್ಯ ಒಂದು ನಕ್ಷತ್ರ ಆಗಿದೆ. ನೆಕ್ಸ್ಟ್ ಗುಪ್ತ ಭಾಷೆಯಲ್ಲಿ ನಾಯ್ಡನ್ನು 3 9 6 5 8 ಎಂದು ಬರೆದರೆ ಅದೇ ಭಾಷೆಯಲ್ಲಿ ಇಂಡಿಯಾವನ್ನು ಏನೆಂದು ಬರೀತಾರೆ. ಸೊ ಸೇಮ್ ಇಂಡಿಯಾ ಒಂದು ಸ್ಪೆಲ್ಲಿಂಗ್ಗಳನ್ನು ಮಿಸ್ಪ್ಲೇಸನ್ನು ಮಾಡಿದ್ದಾರೆ. ಸೊ ನೋಡಿ ಇಲ್ಲಿ ಎನ್ಗೆ ಏನು ಬಂದಿದೆ 3 ಕೊಟ್ಟಿದ್ದಾರೆ, ಐಗೆ ಏನು ಕೊಟ್ಟಿದ್ದಾರೆ, ಐಗೆ ಬಂದು 6 ಕೊಟ್ಟಿದ್ದಾರೆ. ಸೊ 6. ನೆಕ್ಸ್ಟ್ ಏನಿದೆ ಎನ್ನಿದೆ, ಎನ್ಗೆ ಎಷ್ಟು ಕೊಟ್ಟಿದ್ದಾರೆ 3 ಕೊಟ್ಟಿದ್ದಾರೆ. ಸೊ 3 ಎಲ್ಲಿದೆ, ಎಸ್ ಇದು ಬರೋದಿಲ್ಲ, 3 ಇದೆ, 2ನೇ ಪ್ಲೇಸು 3. ಆ್ಯಂಡ್ ನೆಕ್ಸ್ಟ್ ಬಂದು ಡಿ ಕೊಟ್ಟಿದ್ದಾರೆ, ಡಿಗೆ ಏನಿದೆ 5 ಕೊಟ್ಟಿದ್ದಾರೆ, ಡಿಗೆ 5. ಸೊ ಓಕೆ. ಅದಾದ ಲಾಸ್ಟ್ ಪ್ಲೇಸ್ ಏನು ಕೊಟ್ಟಿದ್ದಾರೆ ನೋಡಿ, ಎ ಅಲ್ವಾ, ಎಗೆ 8 ಕೊಟ್ಟಿದ್ದಾರೆ. ಸೊ ಹಾಗೆ ಇಲ್ಲಿ ನಾವೇನು ಮಾಡಬೇಕು, ಆಪ್ಷನ್ 2 8 ತೊಗೊಳ್ಬೇಕಾಗುತ್ತೆ. ನೆಕ್ಸ್ಟ್ ಈ ಕಡೆ ಕೃಷಿಕರಿಗೆ ದೀರ್ಘಾವಧಿ ಸಾಲವನ್ನು ನೀಡ್ತಕ್ಕಂಥ ಒಂದು ಬ್ಯಾಂಕ್ ಯಾವುದು ಅಂತ ಕೇಳಿದರೆ, ದೀರ್ಘಾವಧಿ ಸಾಲವನ್ನು ಕೊಡ್ತಕ್ಕಂಥ ಒಂದು ಬ್ಯಾಂಕ್ ಯಾವುದು ಅಂತ ಹೇಳಿದರೆ ಪ್ರಾಥಮಿಕ ಭೂ ಅಭಿವೃದ್ಧಿ ಬ್ಯಾಂಕ್ ಆಗಿರುತ್ತೆ. ನೆಕ್ಸ್ಟ್ ರಾಷ್ಟ್ರೀಯ ಪುನರ್ನವೀಕರಣ ನಿಧಿ ಯಾವುದರ ಸುಧಾರಣೆಗೆ ಸಂಬಂಧಿಸಿದೆ. ರಾಷ್ಟ್ರೀಯ ಪುನರ್ನವೀಕರಣ ನಿಧಿ ಅಂತಕ್ಕಂಥದ್ದು ಯಾವುದಕ್ಕೆ ಸಂಬಂಧಿಸಿ ಅಂತ ನೋಡ್ತಾ ಹೋದರೆ ಸಾರ್ವಜನಿಕ ವಲಯದ ಕೈಗಾರಿಕೆಗಳ ಸುಧಾರಣೆಗೆ ಸಂಬಂಧಪಟ್ಟಂಥದ್ದು. ನೆಕ್ಸ್ಟ್ 6 9 15 24 39 63. ಮುಂದಿನ ಪ್ರಶ್ನೆ ಮುಂದಿನ ಸಂಖ್ಯೆ ಬರ್ತಕ್ಕಂಥದ್ದು ಏನಂತ ಕೇಳಿದರೆ ನೋಡಿ, ಇಲ್ಲಿ 6ರಿಂದ 9 ನಾವು ಮೈನಸ್ ಮಾಡಿದಾಗ ಅಥವಾ 9ರಿಂದ 6 ಮೈನಸ್ ಮಾಡಿದಾಗ 3 ಬರುತ್ತೆ. ಆ್ಯಂಡ್ ನೆಕ್ಸ್ಟು 15ರಿಂದ 6 ಮೈನಸ್ ಮಾಡಿದ್ರೆ 6 ಬರುತ್ತೆ. ಆ್ಯಂಡ್ ನೆಕ್ಸ್ಟು 24ರಿಂದ 15 ಮೈನಸ್ ಮಾಡಿದ್ರೆ ನಮಗೆ 9 ಬರ್ತಕ್ಕಂಥದ್ದು. 39ರಿಂದ 24 ಮೈನಸ್ ಮಾಡಿದ್ರೆ 15 ಬರುತ್ತೆ. ಇಟ್ ಮೀನ್ಸ್ ಹಿಂದಿನ ಸಂಖ್ಯೆಗಳು ಏನಿದೆಯೋ ಅದು ಬರ್ತಕ್ಕಂಥದ್ದಾಗಿದೆ. 63ರಿಂದ 29 ಮೈನಸ್ ಮಾಡಿದ್ರೆ 24 ಬರ್ತಕ್ಕಂಥದ್ದು. ಓಕೆ. ಸೊ ಹಾಗಾಗಿ ಏನು ಮಾಡಬೇಕು 63ಕ್ಕೆ ನಾವು ಏನನ್ನು ಕೂಡಿದ್ರೆ, ಸೊ ಇಟ್ ಮೀನ್ಸ್ 39 ಕೂಡಿದ್ರೆ ಬರಬೇಕಲ್ವಾ. ಸೊ ಇಲ್ಲಿ 24 ಇದೆ ಅಲ್ವಾ. ಸೊ ಈಗ 63 ಮತ್ತು 39 ಕೂಡಿದ್ರೆ ಮುಂದಿನ ಸಂಖ್ಯೆ ಬರುತ್ತೆ 6 3 9 ಸಾರಿ 9 3 12 2 ದಶಕ 1 6 3 9 1 10. ಸೊ 102 ಬರಬೇಕು, ಆಪ್ಷನ್ 3. ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ. ಸೊ 9ರಲ್ಲಿ 6 ಹೋದರೆ 3, 15ರಲ್ಲಿ 9 ಹೋದರೆ 6. ಸೊ 6 ಇಲ್ಲಿದೆ. 24ರಲ್ಲಿ 15 ಹೋದರೆ 9 9 ಇಲ್ಲಿದೆ. 39ರಲ್ಲಿ 24 ಹೋದರೆ 15. ಸೊ 15 ಇಲ್ಲಿದೆ. ಅಥವಾ ನೀವು ಕೂಡ್ತಾನೂ ಸಹ ಹೋಗ್ಬಹುದಾಗಿರುತ್ತೆ, ಅಥವಾ 9 6 15. ಸೊ ಈ ರೀತಿಯೂ ಸಹ ನೀವು ಕೂಡ್ತಾ ಹೋಗ್ಬಹುದಾಗಿರುತ್ತೆ. 6 9 6 15 15 9 24 24 15 39 39 24 63 63 39 ಎಷ್ಟು 102. ನೆಕ್ಸ್ಟ್ ಅಂತಾರಾಷ್ಟ್ರೀಯ ವ್ಯಾಪಾರದ ಪರಿಶೀಲಕ ಯಾರು ಅಂತ ಕೇಳಿದರೆ ಅಂತಾರಾಷ್ಟ್ರೀಯ ವ್ಯಾಪಾರ ಪರಿಶೀಲಕ WTO ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಅಂತಕ್ಕಂಥದ್ದಾಗಿರುತ್ತೆ. ನೆಕ್ಸ್ಟ್ ಮೇಣದ ಬತ್ತಿ, ಮೇಣ, ಕಾಗದ ಏನು. ಸೊ ಇಟ್ ಮೀನ್ಸ್ ಮೇಣದ ಬತ್ತಿಯನ್ನು ತಯಾರು ಮಾಡಬೇಕು ಅಂತೇಳಿದ್ರೆ ಮೇಣ ಬೇಕು. ಅದೇ ರೀತಿ ಕಾಗದವನ್ನು ತಯಾರು ಮಾಡೋದಕ್ಕೆ ಏನು ಬೇಕು ಎಲ್ಲ ಕೇಳ್ತಕ್ಕಂಥ ಮೇನಾಗಿ ಏನು ಬರುತ್ತೆ, ಎಲೆ ಬೇರು ಬರೋದಿಲ್ಲ. ಇನ್ನು ಮರ ಬಿದಿರು ಆನ್ಸರ್ ಮೇನ್ ಅಂತ ಹೇಳಿದರೆ ಆಪ್ಷನ್ 2 ಬಿದಿರು. ಸೊ ನೀವು ಹೇಳ್ಬಹುದು ಮರದಿಂದ ಕಾಗದವನ್ನು ಪ್ರಿಪೇರ್ ಮಾಡ್ತಕ್ಕಂಥದ್ದು ಅಂತ ಹೇಳ್ಬೋದು, ಹೌದು. ಸೊ ನಿಮಗೆ ಬಿದಿರು ಆಪ್ಷನ್ ಕೊಡಲಿಲ್ಲ ಅಂತ ಹೇಳಿದ್ರೆ ನಿಮಗೆ ಮರವನ್ನು ಚೂಸ್ ಮಾಡಬೇಕಾಗುತ್ತೆ. ಬಟ್ ಸ್ಪೆಸಿಫಿಕ್ಕಾಗಿ ನೀವು ಪೇಪರನ್ನು ಮಾಡ್ತಕ್ಕಂಥದ್ದು ಬಿದಿರಿಂದ. ಹಾಗಾಗಿ ಸೊ ಬಿದಿರ ಜೊತೆಗೆ ಈ ಥರ ಹಲವಾರು ಮರಗಳು ಸಹ ಬರುತ್ತೆ. ಬಟ್ ಎಲ್ಲ ಮರದಿಂದ ಪೇಪರ್ನ ತಯಾರು ಮಾಡ್ತಕ್ಕಂಥದ್ದಲ್ಲ, ಬಿದಿರು ಮೇಯ್ನಾಗಿ ಬರ್ತಕ್ಕಂಥದ್ದು. ಸೊ ಬಿದಿರನ್ನು ಕೊಡಲಿಲ್ಲ ಒಂದು ವೇಳೆ ಆಪ್ಷನಲ್ಲಿ ಅಂತ ಹೇಳಿದಾಗ ಮರವನ್ನು ಕೊಟ್ಟು ಅಂತ ಹೇಳಿದಾಗ ನೀವು ಮರವನ್ನು ಚೂಸ್ ಮಾಡಬೇಕಾಗುತ್ತೆ. ಗುಂಪಿಗೆ ಸೇರಿದ ಪದವನ್ನು ಗುರುತಿಸಿ. ಬೆಣ್ಣೆ, ತುಪ್ಪ, ವನಸ್ಪತಿ, ಗಿಣ್ಣು. ಸೊ ನಿಮಗೆಲ್ಲ ಗೊತ್ತೇ ಇದೆ, ಬೆಣ್ಣೆ, ತುಪ್ಪ, ಗಿಣ್ಣು ಬಂದು ಹಾಲಿನ ಒಂದು ಪ್ರಾಡಕ್ಟ್ಗಳು. ಸೊ ವನಸ್ಪತಿನ ನಾವು ಹೊರಗಡೆ ತೆಗಿಬೇಕಾಗುತ್ತೆ. ಆನ್ಸರ್ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಎಸ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇದಾಗಿತ್ತು. ಸೊ 50 ಕ್ವಶನ್ಸ್ ನಾನು ಕಂಪ್ಲೀಟ್ ಮಾಡಿದ್ದೀನಿ. ಸೊ ಇದನ್ನು ನೀಟಾಗಿ ನಾವು ಕ್ವಶನ್ನ ನೋಡಿ ಆನ್ಸರ್ನ ಮಾಡೋದಕ್ಕಾಗೋದಿಲ್ಲ. ಮ್ಯಾಥ್ಸು, ಮೆಂಟಲ್ ಎಬಿಲಿಟಿ ಅನ್ನೋದಕ್ಕೋಸ್ಕರ ಸಪ್ರೇಟಾಗಿ ಮಾಡಿರ್ತಕ್ಕಂಥದ್ದು ಸೇಮ್ ಇದೇ ಕ್ವಶನ್ಸ್ಗಳು ಅದರಲ್ಲಿ ಬಂದಿರತಕ್ಕಂಥದ್ದಾಗಿರುತ್ತೆ. ಸೊ 50 ಕ್ವಶನ್ ಈ ಒಂದು ಇದರಲ್ಲಿ ನಾನು ಕಂಪ್ಲೀಟನ್ನು ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ 50 ಕ್ವಶನ್ಸ್ನ ನಾವು ಕಂಪ್ಲೀಟನ್ನು ಮಾಡ್ತಕ್ಕಂಥದ್ದು ಆಗಿರುತ್ತೆ. ಸೊ ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಲೈಕ್ ಮಾಡಿ ಅಂತ ಹೇಳಿದ್ರೆ ಥ್ಯಾಂಕ್ ಯು ಫಾರ್ ವಾಚಿಂಗ್.